ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ಅವಿನ್ ಟಿವಿಯ ಒಂದು ವಿಶೇಷ ಕಾರ್ಯಕ್ರಮ ಈದ್ ಮಿಲಾದ್. ಈದ್ ಮಿಲಾದ್ ಇವತ್ತು ಸ್ಟಾರ್ಟ್ ಆಗುತ್ತೆ. ಇವತ್ತು ನಾಳೆ 2 ದಿವಸ ಈದ್ ಮಿಲಾದ್ ಇರುತ್ತೆ. ಈ ಈದ್ ಮಿಲಾದಿನ ವಿಶೇಷತೆಗಳೇನು, ಈದ್ ಮಿಲಾದ್ ಅಂದರೆ ಏನು, ಈದ್ ಮಿಲಾದಲ್ಲಿ ಮುಸ್ಲಿಂ ಜನಾಂಗದವರು ಏನು ಕಾರ್ಯಕ್ರಮ ಮಾಡ್ತಾರೆ ಮತ್ತು ಏನು ವಿಶೇಷವಾದ ಕಾರ್ಯಕ್ರಮಗಳು ಇರುತ್ತೆ, ಇದನ್ನೆಲ್ಲ ನೋಡೋಣ. ಈಗ ನಾವು ಅವಿನ್ ಟಿವಿ ವತಿಯಿಂದ ಲೈವ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ನೀವೇನು ಮಾಡಬೇಕು ಅಂತಂದರೆ ಈ ಲೈವ್ನ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಬೇರೆಯವರಿಗೆ ಶೇರ್ ಮಾಡೋದ್ರಿಂದ ಈದ್ ಮಿಲಾದಿನ ವಿಚಾರಗಳು ಬೇರೆ ಜನಾಂಗಕ್ಕೂ, ಮುಸ್ಲಿಮರಿಗೆ ಅಲ್ಲದೇ ಹೊರತುಪಡಿಸಿ ಬೇರೆ ಜನಾಂಗದವರಿಗೂ ಕೂಡ ಇದರ ವಿಚಾರಗಳು ಗೊತ್ತಾಗುತ್ತೆ. ಹಾಗಾಗಿ ನಾವು ಲೈವ್ ಮಾಡ್ತಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಬೇರೆಯವ್ರಿಗೂ ಕೂಡ ತಿಳಿಲಿ. ಈಗ ನೀವೇನು ಮಾಡಬೇಕು ಅಂತಂದರೆ ಈ ಲೈವ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ ಸರ್. ಈಗ ಮುಡುಗೆರೆ ಒಂದಷ್ಟು ಧಾರ್ಮಿಕ ವಿಚಾರಗಳನ್ನು, ಅದರಲ್ಲೂ ಮುಸ್ಲಿಂ ಜನಾಂಗದ ವಿಚಾರಗಳನ್ನು, ಕುರಾನ್ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ತಿಳ್ಕೊಂಡಂಥ ಭಾಳ ಕಡಿಮೆ ವಯಸ್ಸಿನ ಭಾಳ ದೊಡ್ಡ ಜ್ಞಾನಿ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರನೇ ಎಲ್ಲ ಕೇಳ್ತಾ ಹೋಗೋಣ. ಸರ್ ನಮಸ್ಕಾರ. ನಮ್ಮ ಪೂರ್ಣ ಹೆಸರು? JB ಮೊಹಮ್ಮದ್ ಅಲಿ. JB ಅಂದರೆ ಏನು ಸರ್? JB ಅಂದರೆ ನಮ್ಮದು ಶಾಪ್ ನೇಮು JB ಫರ್ನಿಚರ್ಸ್ ಅಂತ. JB ಅಂದರೆ ಒಂದು ಎಲ್ಲ ಇದು ಬರುತ್ತೆ, ನಮ್ಮ ಜೈ ಭಾರತ್ ಅಂತ ಆಗುತ್ತೆ. ಆಮೇಲೆ ನಮ್ಮ ಗುರುಗಳ ಹೆಸರು ಅದರಲ್ಲಿ ಬರುತ್ತೆ. ಈಗ ನಿಮ್ಮ ಸ್ವಂತ ಊರು? ನಮ್ಮದು ಸ್ವಂತ ಊರು ಈಗ ಒಂದು 5 ವರ್ಷ ಮುಡಿಗೆರಲ್ಲಿದ್ದೀವಿ. ಸ್ವಂತ ಹುಟ್ಟಿ ಬೆಳೆದಿದ್ದು ಕಿತ್ಲೆಗಂಡಿ. ತಂದೆ ಹೆಸರು, ತಾಯಿ ಹೆಸರು? ತಂದೆ ಹೆಸರು BH ಹಸನಬ್ಬ ಹಾಜಿ ಅಂತ, ತಾಯಿ B ಫಾತಿಮಾ ಅಂತ. ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? ನೀವು? ನಾವು 4 ಜನ ಮಕ್ಕಳು. 4 ಜನ ಮಕ್ಕಳು. ನೀವು ಎಷ್ಟನೇವರು? ನಾನು 4ನೇ. ಈಗ ನಿಮ್ಮ ಈ ಕಳೆದ ಒಂದು 30-35 ವರ್ಷದ ಹಿಂದೆ ನೀವು ಕಿತ್ಲೆಗಂಡಿನಲ್ಲೇ ಇದ್ರಿ. ಪ್ರಾಥಮಿಕ ಶಾಲೆ ಎಲ್ಲಿಂದ ಮಾಡಿದ್ರಿ? ಕಿತ್ಲೆಗಂಡಿ ಕುಕ್ಕಳಿಯಾರದಲ್ಲಿ. ಅಲ್ಲಿಂದ 7ನೇ ಕ್ಲಾಸ್ ತನಕ ಅಲ್ಲೇ ಕಲ್ತಿರೋದು. ಅಲ್ಲಿ 7ನೇ ತನಕ ಮಾತ್ರ ಇದ್ದಿದ್ದು ಅವಾಗ. ಆಮೇಲೆ ಮಂಗಳೂರು. ಆ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಒಂದು ಅರಬಿಕ್ಕು ಅಥವಾ ಒಂದು ಇಂಗ್ಲೀಷು ಶಾಲೆಗಳು, ಈ ಥರ ಕನ್ನಡ ಶಾಲೆಗಳು ಎಲ್ಲಿವರೆಗೆ ವ್ಯಾಸಂಗ ಮಾಡಿರಿ ಸರ್? SSLC 10th ನಮ್ಮ ಅರಬಿಕಲ್ಲಿ ಅದ್ರ ಜೊತೆಯಲ್ಲೇ ಕಲಿತಾ ಇದ್ವಿ. ಈಗ ಅರಬಿಕಲ್ಲಿ ಕಲಿತಾ ಇದ್ದಂಥವ್ರು ಸಾಮಾನ್ಯವಾಗಿ ಚಿಕ್ಕ ಏಜ್, ನಿಮಗೆ ಒಂದಷ್ಟು ಧಾರ್ಮಿಕ ವಿಚಾರಗಳ ಬಗ್ಗೆ ಒಂದಷ್ಟು ಆಸಕ್ತಿನ ಹೊಂದಿದ್ರಿ, ಒಂದಷ್ಟು ಬುದ್ಧಿವಂತರು ಕೂಡ ಆಗಿದ್ರಿ. ಯಾಕೆ ಧಾರ್ಮಿಕ ವಿಚಾರಗಳಲ್ಲಿ ಮುಂದುವರೆದು ಧರ್ಮಕ್ಷೇತ್ರದಲ್ಲಿ ಧರ್ಮಗುರುಗಳಾಗಲಿಲ್ಲ ಸರ್? ಇಲ್ಲ, ನಮ್ಮದ್ರಲ್ಲಿ ಕಲಿಬೇಕಾಗಿರೋದು ಮಾತ್ರ ಕಡ್ಡಾಯ. ಕಲ್ತು ಅವರು ಗುರುಗಳೇ ಆಗ್ಬೇಕು ಅಂತಿಲ್ಲ ಕಲ್ತವರೆಲ್ಲ. ಜೀವನದಲ್ಲಿ ಎಲ್ಲರೂ ಕಲಿಬೇಕು. ಕಲ್ತಾದ್ಮೇಲೆ ಆ ಕಲ್ತಿರೋ ಇದರಲ್ಲಿ ನಡ್ಕೊಂಡು ಒಳ್ಳೆ ಜೀವನ ಮಾಡಿಕೊಂಡು ಅದನ್ನ ಜನಗಳಿಗೆ ವಿಚಾರವನ್ನು ಒಳ್ಳೆ ದಾರಿಯಲ್ಲಿ ನಡೆಸ್ಕೊಂಡು ಹೋಗೋದಷ್ಟೇ. ಎಲ್ಲರೂ ಬೇಕಾದ್ರೆ ಕಲಿಬಹುದು. ಈ ಕಲ್ತವರೆಲ್ಲ ಧರ್ಮಗುರುಗಳಾಗ್ಬೇಕು ಅಂತ ಜ್ಞಾನವಂತರ ಆಗ್ಬೋದು ಅಷ್ಟೇ. ಜ್ಞಾನವಂತರ ಆಗ್ಬೋದು. ಎಲ್ಲರೂ ಕಲಿಬೇಕು ಅಂತಾನೆ ಇದೆ. ಎಲ್ಲ ವಿದ್ಯೆನೂ ಕಲಿಬೇಕು. ಧರ್ಮ ಗ್ರಂಥಗಳನ್ನು ಓದಬೇಕು. ಯಾಕೆ ಕಲಿಬೇಕು ಅಂತಂದರೆ ಒಂದಷ್ಟು ಧರ್ಮದ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋದಕ್ಕಾಗಿ ಕಲಿಬೇಕು ಅಂತ ಹೇಳಿದರು. ಓಕೆ ಸರ್. ಈಗ ಈದ್ ಮಿಲಾದ್ದು ಇವತ್ತು ಶುರುವಾಗುತ್ತೆ, ನಾಳೆನೂ ಕೂಡ ಇರುತ್ತೆ. ಅನೇಕ ಈ ಕುರಾನ್ ಗ್ರಂಥದಲ್ಲಿ ಅನೇಕ ವಿಚಾರಗಳಿದೆ. ಆದರೆ ಈದ್ ಮಿಲಾದಿಗೆ ಸಂಬಂಧಪಟ್ಟಂಗೆ ತಮಗೆ ಗೊತ್ತಿರೋ ಹಾಗೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ಬೋದಾ ಸರ್? ಈದ್ ಮಿಲಾದ್ ಅಂದರೆ ಏನು? ಖಂಡಿತ. ಈದ್ ಮಿಲಾದ್ ಅಂದ್ರೆ, ಈದ್ ಅಂದ್ರೆ ಒಂದು ಹಬ್ಬ ಆಚರಣೆಗಳಿಗೆ ಈದ್ ಅಂತೀವಿ. ಈದ್ ಮಿಲಾದ್, ಈದ್ ಉಲ್ ಅಜ್ಹಾ, ಈದ್ ಉಲ್ ಫಿತ್ರ್ ಅಂತ ಎಲ್ಲ ಅದು ಹಬ್ಬಗಳ ಹೆಸರು. ಈದ್ ಅಂದ್ರೆ ಹಬ್ಬಗಳು ಅಂತ. ಮೀಲಾದ್ ಅಂದ್ರೆ ಪ್ರವಾದಿಯವರು ಹುಟ್ಟಿದ ದಿನ ಅಂತ. ಮೌಲಿದಿಂದ ಬಂದಿರೋ ಒಂದು ವರ್ಡು ಮೀಲಾದ್ ಅಂತ ಹೇಳ್ತೀವಿ, ಅರಬಿಕ್ ವರ್ಡು. ಪ್ರವಾದಿಯವರು ಹುಟ್ಟಿದ ದಿನವನ್ನು ಒಂದು ಸಂಭ್ರಮಾಚರಣೆ ಮಾಡೋದನ್ನ ಈದ್ ಮಿಲಾದ್ ಅಂತ ಕರಿತೀವಿ. ಈಗ ಇನ್ನೊಂದು ವಿಶೇಷ ಅಂತಂದ್ರೆ, ನಿಮ್ಮ ಏನು ಮೌಲಾನ ಅಂತೀರಿ, ನಿಮ್ಮ ಸ್ಥಾಪಕ ಗುರುಗಳು ಅಂತೀರಿ, ಹುಟ್ಟಿದ್ದು ಒಂದೇ ದಿವಸ, ತೀರೋಗಿದ್ದು ಒಂದೇ ದಿವಸ. ಹೌದು. ಎಷ್ಟು ವರ್ಷ ಆಯ್ತು ನೆನಪಿದ್ಯಾ? 1499ನೇ ಜನ್ಮದಿನ ಇದು ನಾವು ಕೊಂಡಾಡ್ತಿರೋದು. 1499. ಹೌದು. ಈಗ ಈದ್ ಮಿಲಾದ್ ಇಂಥ ಸಂದರ್ಭದಲ್ಲಿ ಒಂದು ಬಹುದೊಡ್ಡ ಹಬ್ಬ ನಿಮಗೆ. ಯಾಕೆಂತಂದರೆ ಈ ದಿನ ಅವ್ರು ಹುಟ್ಟಿದ್ದು ಅಂತ, ಅದೇ ದಿನ ಅವ್ರು ಸತ್ತೋದಂಥದ್ದು, ಅವ್ರ ನೆನಪಿನಲ್ಲೇ ನೀವು ಧರ್ಮಗ್ರಂಥವನ್ನು ಓದ್ತಕ್ಕಂಥದ್ದು, ಅದರಲ್ಲೇ ಬದುಕ್ತಕ್ಕಂಥದ್ದು. ಯಾವುದೇ ಧರ್ಮ ಇರಲಿ ತೊಂದರೆ ಇಲ್ಲ. ಈ ಈದ್ ಮಿಲಾದ್ ವಿಚಾರದಲ್ಲಿ ಏನು ವಿಶೇಷವಾಗಿ ಏನು ಆಚರಿಸ್ತೀರಿ ಸರ್? ಈದ್ ಮಿಲಾದ್ ಅಂದರೆ ಅದು ನಮ್ಮ ಪ್ರವಾದಿ
ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಓಹೋ ಹುಟ್ಟಿದ ದಿನ, ಆ ದಿನದಂದು ಅವರ ಜೀವನ ಚರಿತ್ರೆ ಹೆಂಗೆಲ್ಲ ಬಾಳಿ ಬದುಕಿದ್ರು ಅನ್ನೋದನ್ನ ಈಗಿನ ಯುವ ಪೀಳಿಗೆ ಎಲ್ಲರೂ ಮರ್ತೋಗ್ತಿದ್ದಾರೆ. ಅದು ಯಾವುದೇ ಒಳ್ಳೆ ಒಂದು ಆದರ್ಶ ಒಂದು ವ್ಯಕ್ತಿಗಳನ್ನ ನೆನೆಸ್ಕೊಳ್ಳೋದು ಎಲ್ಲರಿಗೂ ಒಳ್ಳೇದು. ಅವರನ್ನ ನೆನೆಸ್ಕೊಳ್ಳುವಂತ ಒಂದು ವಿಚಾರ ಈಗ ಕಡಿಮೆ ಆಗ್ತಾ ಬಂದಿದೆ. ಈಗ ಜಾಸ್ತಿ ಪ್ರಮೋಷನ್ ಒಳ್ಳೆಯವರಿಗಿಂತ ಬೇರೆಯವರಿಗೆ ಹಾಕ್ತಾ ಇರೋದ್ರಿಂದ ಯುವ ಜನಾಂಗ ಎಲ್ಲ ಒಳ್ಳೆಯವರನ್ನ ಮರಿತಾ ಇದ್ದಾರೆ. ಅದನ್ನ ಜ್ಞಾಪಿಸಿಕೊಟ್ಟು ಅವ್ರು ಯಾವ ತರ ಬದುಕಿದ್ರು, ಅವ್ರ ಅನ್ಯಾಯಿಗಳಿಗೆ ಯಾವ ತರ ಇದು ಮಾಡಿದ್ರು, ಅದನ್ನೆಲ್ಲ ನಾವು ಮಕ್ಕಳಿಗೆಲ್ಲ ಹೇಳಿಕೊಟ್ಟು ಒಳ್ಳೆ ದಾರಿಯಲ್ಲಿ ಅವರನ್ನ ನಡೆಸುವಂತ ಒಂದು ಕಾರ್ಯಕ್ರಮ ಈದ್ ಮಿಲಾದಲ್ಲಿ ಮಾಡ್ತೀವಿ. ಈಗ ಇನ್ನೊಂದು ಇವತ್ತೇನಾಗಿದೆ ಅಂದರೆ, ಖಾಸಗಿ ಶಾಲೆಗಳಿಗೆ ಸೇರಿಸ್ತಾರೆ, ಸಿಕ್ಕಾಪಟ್ಟೆ ಹೋಮ್ವರ್ಕ್ ಇರುತ್ತೆ, ಅದ್ರ ಜೊತೆಗೆ ಅರಬಿಕ್ನೂ ಕಲಿಬೇಕು ಬೆಳಿಗ್ಗೆ ಸಾಯಂಕಾಲ. ವಿದ್ಯಾರ್ಥಿಗಳಿಗೆ ಹೊರೆ ಆಗಲ್ಲ ಸರ್? ಹೊರೆ ಆಗಲ್ಲ. ಈಗ ಬೆಳಿಗ್ಗೆನೆ ಹೇಳೋದು ಒಂದು ಒಳ್ಳೆ ಒಂದು ಅಭ್ಯಾಸ, ಅದನ್ನೊಂದು ಇದ್ರಿಂದ ಅರಬಿಕ್ ಕಲಿಯೋದ್ರಿಂದ ಬೆಳಿಗ್ಗೆನೆ ಎದ್ದು ಬಿಡ್ತಾರೆ 5 ಗಂಟೆ 6 ಗಂಟೆಗೆ. 1 ಗಂಟೆ ಇರುತ್ತೆ, 1 ಗಂಟೆ 2 ಗಂಟೆ ನಮ್ಮ ಅರಬಿಕ್ ಸ್ಕೂಲ್ಗಳಿರುತ್ತೆ ಅಷ್ಟೇ. ಬಾಕಿ ಟೈಮಲ್ಲಿ ಸ್ಕೂಲಿಂದ ಇದಕ್ಕೆಲ್ಲ ಹೋಗ್ತಾರೆ. ಯಾವುದು ಆ ಥರ ಇಷ್ಟು ತನಕ ಹೊರೆ ಆಗಿಲ್ಲ, ನಾವೆಲ್ಲ ಅದರಲ್ಲೇ ಕಲ್ತ್ಕೊಂಡು ಬಂದವರು, ಹಂಗಾಗಿ ಹೊರೆ ಅಂತ ಅನಿಸಿಲ್ಲ. ಸಾಯಂಕಾಲ ಈಗ ಮತ್ತೆ ಮದ್ರಸೆಗಳಿಗೆ ಹೋಗೋದ್ರಿಂದ ಸಿಕ್ಕಾಪಟ್ಟೆ ಹೋಮ್ವರ್ಕ್ ಕೊಡ್ತಾರೆ. 2 ಟೈಮ್ ಹೋಗಲ್ಲ. ಈಗ ಬೆಳಿಗ್ಗೆ ಚಿಕ್ಕ ಮಕ್ಕಳಿಗೆ ಮಾತ್ರ ಬೆಳಿಗ್ಗೆ ಇರುತ್ತೆ, ದೊಡ್ಡವರಿಗೆ ಸಂಜೆಗೆ ಬಿಟ್ಟಿರ್ತಾರೆ. ಆ ಥರ ಬೆಳಿಗ್ಗೆ ಹೋದವರೇ ಸಂಜೆ ಆ ಥರ ಇರೋದಿಲ್ಲ. ಈಗ ಜೊತೆಗೆ ಏನು ಕುರಾನಲ್ಲಿ ಇವತ್ತು ಒಂದು ಏಜ್ ಇರುತ್ತೆ ಮಸೀದಿಗಳಲ್ಲಿ, ಅದನ್ನ ಪಾಠ ಮಾಡೋಂಥದ್ದು. ಆನಂತರ ದೊಡ್ಡವರಿಗೆ ನೀವು ಹೇಳಂಗೆ ಸಂಜೆ ಪಾಠ ಮಾಡ್ತಾರೆ. ಈ ಒಂದು ಧರ್ಮಗ್ರಂಥವನ್ನು ಪ್ರತಿದಿನ ಅಥವಾ ಮಸೀದಿಗೆ ಹೋಗಿ ಅದನ್ನ ಪ್ರವಚನ ಮಾಡೋದ್ರಿಂದ ಒಂಥರ ರಿಪೀಟ್ ಆಗ್ತಾ ಇರುತ್ತೆ. ದಿನ ಒಂದೊಂದು ಕಥೆ ಹೇಳ್ತಾರೆ, ಒಂದೊಂದು ವಿಚಾರಗಳನ್ನ ಹೇಳ್ತಾರೆ. ಅದು ಪುನರಾವರ್ತನೆ ಆಗೋದ್ರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಸರ್. ಈಗ ಏನಾಗಿದೆ, ಇದು ಕಮ್ಮಿ ಆಗಿದೆ. ಮೊದಲು ಏನಾಗ್ತಿತ್ತು, ಒಳ್ಳೆ ಚೆನ್ನಾಗಿ ಕಲಿಸ್ತಾ ಇದ್ರು ಸ್ಕೂಲಿನ ಜೊತೆನೇ ಇದನ್ನು. ಈಗ ಎಲ್ಲರೂ ಒಂದು 5ನೇ ತರಗತಿ ತನಕ 6ನೇ ತರಗತಿ, ಜಾಸ್ತಿ ಅಂದ್ರೆ 7ನೇ ತರಗತಿ ತನಕ ಅರಬಿಕ್ ಕಲ್ತು ಅಲ್ಲಿಗೆ ಬಿಟ್ಬಿಡ್ತಾರೆ. ಅಷ್ಟು ತನಕ ಈ ಮಕ್ಕಳಾಟಿಗೆಲ್ಲ ಕಲ್ತಿರೋ ಅವ್ರಿಗೇನು ಒಂದು ಪ್ರಬುದ್ಧತೆ ಬಂದಿರಲ್ಲ. ಪ್ರಬುದ್ಧತೆ ಬರೋ ಟೈಮಲ್ಲಿ ಅವರು ಕರೆಕ್ಟ್ ಕಲಿಕೆ ಅವರಿಗೆ ಆಗೋದಿಲ್ಲ. ಅದ್ರ ಆ ಕೊರತೆ ಕಾಣ್ತಾ ಇದೆ. ಸಮಾಜದಲ್ಲಿ ಒಳ್ಳೆ ಒಂದು ವ್ಯಕ್ತಿಗಳಾಗಿ ಜೀವನ ಮಾಡ್ಬೇಕಂದ್ರೆ ಅವರ ಪ್ರವಾದಿಯವರ ಜೀವನ ಚರಿತ್ರೆಯನ್ನು ಅವರ ಪ್ರಬುದ್ಧತೆ ಬಂದಾಗ ಸರಿಯಾಗಿ ತಿಳ್ಕೊಳ್ಬೇಕಾಗುತ್ತೆ. ಅದನ್ನ ಅರಿತು ನಡೆದ್ರೆ ಖಂಡಿತವಾಗಿಯೂ ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗುತ್ತೆ. ಅದಕ್ಕೆ ಒಂದು ಕಾರಣ ಇದಾಗ್ಲಿ ಅಂತೇಳಿ ವರ್ಷ ಆದರೂ ಅವರಿಗೆ ತಿಳುವಳಿಕೆಯನ್ನು ಹೇಳ್ಕೊಡ್ತಾ ಇರೋದು. ಈಗ ಬೇರೆ ಈದ್ ಮಿಲಾದ್ ಹಬ್ಬಕ್ಕೂ ಬೇರೆ ಹಬ್ಬಗಳಿಗೂ ಏನು ವ್ಯತ್ಯಾಸ ಸರ್? ಇದು ಒಂದೊಂದು ಹಬ್ಬ ಒಬ್ಬೊಬ್ಬರು ಪ್ರವಾದಿಯವರನ್ನ ನೆನೆಸುತ್ತೆ. ಈದುಲ್ ಅಲ್ಹಾ ಅಂದ್ರೆ ಪ್ರವಾದಿ ಇಬ್ರಾಹಿಂ ಅಂತ ಇದ್ರು, ಅವರ ತ್ಯಾಗ ಬಲಿದಾನವನ್ನ ನೆನಪಿಸ್ಕೊಡ್ತಾರೆ. ಈದ್ ಮಿಲಾದ್ ಅಂದ್ರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜೀವನ ಚರಿತ್ರೆ, ಚಿಕ್ಕ ಮಕ್ಕಳಿಂದ ಅವರು ಯಾವ ತರ ಎಕ್ಸಾಂಪಲ್ ಹೇಳೋದಂದ್ರೆ, ಅವರು ಚಿಕ್ಕದಿರುವಾಗ ಅವರು ಪ್ರವಾದಿಯಾಗಿ ಇದು ಆಗುವುದು 40ನೇ ವರ್ಷಕ್ಕೆ. ಅಷ್ಟ ತನಕ ಅವರು ಸಾಧಾರಣ ಒಬ್ಬರಾಗಿದ್ರು. ಆ ಟೈಮಲ್ಲಿ ಅವರ ಜೀವನ ಹೆಂಗಿತ್ತು ಅಂದ್ರೆ, ಚಿಕ್ಕದಿರುವಾಗಲೇ ಒಬ್ಬರು ಮುದುಕಿ ಒಂದು ಸೌದೆ ಕಟ್ಟನ್ನು ಹೊರಲಿಕ್ಕಾಗ್ಲಿಲ್ಲ, ಹಿಂಗೆ ಕರೆದ್ರು ಅವರಿಗೆ, ನನಗೆ ಇದೊಂದು ಚೂರು ಒರೆಸಿ ಕೊಡ್ತೀರಾ ಅಂತ. ಅವಾಗ ಪ್ರವಾದಿ ಅವ್ರಾಗಿಲ್ಲ, ಆ ಟೈಮಲ್ಲಿ ಚಿಕ್ಕದಿರುವಾಗಲೇ ಅವ್ರು ಅದನ್ನ ಏನ್ ಮಾಡಿದ್ರು ಅಂದ್ರೆ, ಅವ್ರ ತಲೆಗೆ ಒರೆಸ್ಲಿಲ್ಲ. ಅವ್ರು ಒರ್ಸಕ್ಕೆ ಅವರ ಸ್ವಂತ ತಲೆಯಲ್ಲಿ ಹೊತ್ಕೊಂಡು ಅಜ್ಜಿಯ ಮನೆ ತನಕ ಮುಟ್ಟಿಸಿ ಅಜ್ಜಿಯ ಮನೆಗೆ ಮುಟ್ಟಿಸಿದ್ರು. ಅವಾಗ ಅಜ್ಜಿಗೆ ಬಹಳ ಖುಷಿ ಆಯ್ತು. ನೀನು ಯಾರಂದು ಕೇಳಿದ್ರು, ನಾನು ಮೊಹಮ್ಮದು ಅಂತ ಹೇಳಿ ಕೊಟ್ರು. ಈ ತರ ಒಂದು ಒಳ್ಳೆ ಒಂದು ಜೀವನ ಅವ್ರದ್ದಾಗಿತ್ತು. ಇದು ಒಂದು ನಾನು ಎಕ್ಸಾಂಪಲ್ ಹೇಳಿತ್ತು. ಈ ತರ ಹಲವಾರು ಇದೆ. ಇದನ್ನ ನಮ್ಮ ಮಕ್ಕಳಿಗೆ ಕಲಿಸಿದ್ರೆ ಹೇಗೆ ದೊಡ್ಡವರ ಹತ್ರ ಇದು ಮಾಡ್ಬೇಕು, ಈ ಸಮಾಜದಲ್ಲಿ ಬಳಿ ಬದುಕಬೇಕು ಅಂತ ಅವರಿಗೆಲ್ಲ ಅರ್ಥ ಆಗುತ್ತೆ ಅಂತ. ಅಲ್ಲ, ಇದು ಈದ್ ಮಿಲಾದ್ ಆಯ್ತು. ಇನ್ ಬೇರೆ ಬೇರೆ ಹಬ್ಬಗಳದ್ದು ಸರ್? ಬೇರೆ ನಮ್ಮಲ್ಲಿ ಒಂದು ರಂಜಾನ್ ಉಪವಾಸ ಇರುತ್ತೆ, ಅದು 1 ತಿಂಗಳು ಉಪವಾಸ ಕಳೆದ ನಂತರ ಒಂದು ಈದುಲ್ ಫಿತ್ರ್ ಅಂತ ಮಾಡ್ತೀವಿ. ಅದು ಉಪವಾಸ ಕಳೆದ ತಕ್ಷಣ ಮಾಡುವುದು. ಆಮೇಲೆ ಈದುಲ್ ಅಲ್ಹಾ, ನಾನು ಹೇಳಿದ ಇಬ್ರಾಹಿಂ ನಬಿ ಅಂತ ಇದ್ದಾರೆ, ಅದರ ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಂ ರವರ ಸ್ಮರಣೆಗೋಸ್ಕರ ಅದು ಈದುಲ್ ಅಲ್ಹಾ ಅಂತ ಮಾಡ್ತೀವಿ. ಅದು ಹಜ್ಜಿಗೆ ಹೋಗ್ತೀವಿ. ಆ ಟೈಮಲ್ಲಿ ಇಲ್ಲಿ ಇರೋದೆಲ್ಲ ಈದುಲ್ ಅಲ್ಹಾ ಅಂತ ಮಾಡ್ತೀವಿ. ಬಾಕಿ ಇದು ಬಿಟ್ರೆ ಇದು ಈದುಲ್ ಮಿಲಾದ್, ದೊಡ್ಡ 3 ಹಬ್ಬಗಳು ಇದೆ. ಅದು ಬಿಟ್ರೆ ಮೊಹರ್ರಂ ಎಲ್ಲ ಮಾಡ್ತೀವಿ. ಬೆಸ್ಟ್ ದೊಡ್ಡ ಸಂಭ್ರಮಾಚರಣೆಯಾಗಿ ಲೋಕಾದ್ಯಂತ ಮಾಡೋದು ಈ 3 ಹಬ್ಬಗಳು. ಅದರಲ್ಲೂ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈದ್ ಮಿಲಾದ್ ಅನ್ನು ಬಹಳ ವಿಜೃಂಭಣೆಯಿಂದ ಲೋಕಾದ್ಯಂತ ಎಲ್ಲ ಕಡೆನೂ ಮಾಡ್ತಾರೆ. ಮಾಡಿ ಅವರ ಸಂದೇಶನ ಎಲ್ಲರಿಗೂ ಮುಟ್ಸಕ್ಕೆ ಇದು ಮಾಡ್ತಾರೆ. ಈಗ ಒಂದು ಕುರಾನಲ್ಲಿ ಏನು ಹೇಳ್ತಾರೆ ಅಂತಂದ್ರೆ,
ಇಸ್ಲಾಂ ಧರ್ಮದಲ್ಲಿರೋಂಥವ್ರು ಯಾರಿಗೂ ಕೂಡ ಸಾಲ ಕೊಡಬಾರ್ದು, ಬಡ್ಡಿ ಕೊಡಬಾರ್ದು, ಜೊತೆಗೆ ಈ ಮಾದಕ ವಸ್ತುಗಳನ್ನೇ ಎಲ್ಲೂ ವ್ಯಾಪಾರ ಮಾಡಬಾರ್ದು, ಬ್ರಾಂಡ್ ಶಾಪ್ ಆಗಲಿ ಇನ್ನೊಂದು ಅಂತ ಹೇಳ್ತಾರೆ. ಇದು ನಿಜವಾಗ್ಲೂ ಪಾಲನೆ ಆಗುತ್ತೆ ಸರ್? ಈಗ ಸಮಾಜದಲ್ಲಿ ನಿಮಗೆ ನೋಡಿದರೆ ಗೊತ್ತಾಗುತ್ತೆ, ಒಂದು ಹೋಬಳಿ ಹಳ್ಳಿಯಿಂದ ಹಿಡಿದು ಒಂದು ತಾಲೂಕಿಂದ ಒಂದು ಡಿಸ್ಟಿಕ್ಕಿಂದ ಮುಸಲ್ಮಾನರ ಶತಮಾನ ಅದರಲ್ಲಿ ಪರ್ಸೆಂಟೇಜ್ ಎಷ್ಟಿದೆ ಅಂತ. ಈಗ ನಾವು ಹುಟ್ಟಿ ಬೆಳೆದ ನಮ್ಮೂರಲ್ಲಿ ಯಾವ್ದು ಮುಸಲ್ಮಾನ್ ಒಂದು ಆ ಥರದ್ದೊಂದು ವ್ಯಸನದ ಒಂದು ಇದು ಓಪನ್ ಆಗಿಲ್ಲ. ಈಗಿನ ಯುವ ಜನಾಂಗ ಕೆಲವರು ಅದಕ್ಕೆ ವ್ಯಸನಗಳಿಗೆ ಅಡಿಕ್ಟ್ ಆಗ್ತಿದ್ದಾರೆ. ಅದರಿಂದ ದೂರ ಮಾಡಬೇಕು, ಅವರಿಗೆ ಒಳ್ಳೆ ಇದು ಕೊಡ್ಬೇಕು. ಅದರಿಂದ ಅದ ಕೆಡುಕನ್ನ ಕುರಾನ್ 1499 ವರ್ಷಗಳ ಹಿಂದೆನೆ 1400 ವರ್ಷಗಳ ಹಿಂದೆನೆ ಅದನ್ನ ಬ್ಯಾನ್ ಮಾಡಿದೆ. ಕುರಾನಲ್ಲಿ ಈಗಲೂ ಆಯತ್ತಿದೆ, ಇನ್ನಮಲ್ ಖಮ್ರು ವಲ್ ಮೈಸಿರು ವಲ್ ಅನ್ಸಾಬು, ಈ ಥರ ಶರಾಬು, ಈ ಥರದ್ದು ಎಲ್ಲ ಅಮಲು ಪದಾರ್ಥ ಎಲ್ಲವನ್ನು ನೀವು ತ್ಯಜಿಸಬೇಕು ಅಂತ ಒಂದು ಅಧ್ಯಾಯನೇ ಇದೆ. ಅದರಿಂದ ನಿಮಗೆ ದುಷ್ಪರಿಮಾಣಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಅದರಿಂದ ಅಂತ ಹೇಳಿ, ಅದನ್ನ ನಾವು ಕುರಾನನ್ನ ನಮಗೆ ಈ ಕಲಿಕೆ ಮಕ್ಕಳಿಗೆ ಸಾಲ್ತಾ ಇಲ್ಲ. ಅದನ್ನ ಕರೆಕ್ಟ್ ಆಗಿ ಬೋಧನೆ ಮಾಡಿದ್ರೆ ಅವ್ರು ಅದರಿಂದೆಲ್ಲ ಮುಕ್ತಿ ಆಗ್ತಾರೆ ಅಂತ ಅನ್ಸುತ್ತೆ. ಈಗ ಈ ಥರ ಕುರಾನನ್ನ ಬೋಧಿಸೋದ್ರಿಂದ ಮಕ್ಕಳಿಗೆ ಒಂದು ಎಳೆಯ ಮನಸ್ಸು, ಒಂದು 15 ವರ್ಷದ ಒಳಗಡೆ ಅವಕ್ಕೆ ಒಂದು ಸಾಮಾಜಿಕ ನ್ಯಾಯ, ಆಮೇಲೆ ಧಾರ್ಮಿಕ ವಿಚಾರಗಳು, ಮಾನವೀಯತೆ ಗುಣಗಳು ಇದೆಲ್ಲ ಬೆಳೀತಾ ಹೋಗುತ್ತೆ. ಆದರೆ ಇವತ್ತಿನ ಒಂದು ವ್ಯವಸ್ಥೆ ಒಳಗಡೆ ಅದು ಸ್ವಲ್ಪ ಕಷ್ಟ ಆಗ್ತಿದೆಯಾ ಅಂತ ಸರ್? ಯಾವುದು ಕಷ್ಟ ಆಗ್ತಿರೋದು? ಈ ಕುರಾನ್ ಕಲಿಸಂಥದ್ದು ಮಕ್ಕಳಿಗೆ ಒಂದು ಪ್ರಬುದ್ಧವಾಗಿ, ಸುಮ್ಮನೆ ಏನೋ ಪಾಠಕ್ಕೆ ಹೋಗ್ತಾರೆ ಬರ್ತಾರೆ ಅನ್ನೋದು ಆಗಬಾರ್ದು. ಅವರು ಒಂದು ಹೋದಾಗ ಅಟ್ಲೀಸ್ಟ್ ಒಂದು ವಾರದಲ್ಲಿ ಒಂದು 5-6 ದಿನನಾರು ಹೋಗಂಥದ್ದು, ಅದನ್ನ ಕಲಿಯಂಥದ್ದು ಇವತ್ತು ಧರ್ಮಗುರುಗಳಿಗಾಗಲಿ ಅಥವಾ ಮುಸ್ಲಿಂ ಧರ್ಮಕ್ಕಾಗಲಿ ಕಷ್ಟ ಆಗ್ತಿದೆ. ಎಲ್ಲ ಧರ್ಮದ ವಿಚಾರವನ್ನು ಕಲಿಯೋದು ಭಾರಿ ಕಡಿಮೆ ಆಗಿದೆ ಈಗಿನ ಕಾಲದಲ್ಲಿ. ನಾನು ಬರೀ ಇಸ್ಲಾಂ ಧರ್ಮ ಅಂತ ಹೇಳಿ, ಎಲ್ಲ ಧರ್ಮವು ಒಳ್ಳೆಯದನ್ನೇ ಕಲಿಸುತ್ತೆ. ಆ ಕಲಿಕೆ ನಮ್ಮಲ್ಲಿ ಭಾರಿ ಕಮ್ಮಿ ಆಗಿದೆ. ನಾವು ಏನಾಗ್ತಿದೀವಿ ಅಂದ್ರೆ ಈ ಇಂಗ್ಲಿಷು ನಮ್ಮ ಈ ಲೌಕಿಕ ವಿದ್ಯಾಭ್ಯಾಸದ ಹಿಂದ್ಗಡೆನೆ ಹೋಗಿ ಧಾರ್ಮಿಕ ವಿದ್ಯಾಭ್ಯಾಸದಿಂದ ಎಲ್ಲ ವಿಮುಕ್ತಿ ಆಗ್ತಿದ್ದಾರೆ. ಧಾರ್ಮಿಕ ವಿದ್ಯಾಭ್ಯಾಸ ನಮ್ಮ ಫೌಂಡೇಶನ್ ಆಗಬೇಕು, ಅದರ ನಂತರ ಲೌಕಿಕ ವಿದ್ಯಾಭ್ಯಾಸ. ಈಗ ಏನಾಗಿದೆ ಅಂದ್ರೆ ಒಂದು ದುಡಿಮೆ ಮಾಡಬೇಕು, ಅದೇ ಒಂದು ಚಿಂತನೆಯಲ್ಲಿ ಕಲಿಕೆ, ಅದರಲ್ಲಿ ಯಾವ್ದ್ರಲ್ಲಿ ಗಳಿಕೆ ಜಾಸ್ತಿ ಇದೆ ಅದರಲ್ಲಿ ರೋಟಲ್ಲಿ ಹೋಗ್ತಾರೆ. ಬಿಟ್ರೆ ಈ ಮಾನವೀಯ ಮೌಲ್ಯತೆಯನ್ನು ಎತ್ತಿ ಹಿಡಿಯುವ ಧರ್ಮ ಅಂತ ಕಲಿಕೆ ಎಲ್ಲ ಧರ್ಮದಲ್ಲೂ ಆಗ್ಬೇಕು, ಕಲಿಸ್ಬೇಕು. ಅದನ್ನ ಕಲಿತು ಆ ಫೌಂಡೇಶನ್ ಮೇಲೆ ಲೌಕಿಕ ವಿದ್ಯಾಭ್ಯಾಸ ಬಂದಾಗ ಮಾತ್ರ ಒಂದು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬಾಳ್ಲಿಕ್ಕೆ ಸಾಧ್ಯವಾಗುತ್ತೆ. ಅದರ ಕೊರತೆ ನೀವು ಹೇಳಿದಂಗೆ ಸಿಕ್ಕಾಪಟ್ಟೆ ಇದೆ. ಈಗ ಯಾರು ಧಾರ್ಮಿಕ ಕಲಿಕೆಯಲ್ಲಿ ಇಲ್ಲ, ನಮ್ಮದ್ರಲ್ಲಿ ಏನು ಗೊತ್ತಿಲ್ಲ ಅಂದ್ರೆ ಏನು ಗೊತ್ತಿರಲ್ಲ, ಸುಮ್ಮನೆ ಬರ್ತಾರೆ ಹೋಗ್ತಾರೆ. ಆ ಗೊತ್ತಿಲ್ಲದ ಕಾರಣದಿಂದ ಯಾವ ತರ ಸಮಾಜದಲ್ಲಿ ನಡ್ಕೊಳ್ಬೇಕು ಅನ್ನೋದೇ ಗೊತ್ತಿಲ್ಲ ಕೆಲವರಿಗೆ. ಈಗ ಒಂದಷ್ಟು ನೀವು ಬಹಳ ಚಿಕ್ಕಂದಿನಿಂದಲೂ ಧಾರ್ಮಿಕ ವಿಚಾರಗಳ ಬಗ್ಗೆ ಒಂದಷ್ಟು ತಿಳ್ಕೊಂಡು ಬರ್ತಾ 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 ಏನು ಹೇಳಿದ್ರು ಕೇಳಲ್ಲ, ಇವ್ರ ಸವಾಸನೆ ಬೇಡ, ನಮ್ಮಷ್ಟಕ್ಕೆ ನಾವಿದ್ರೆ ಸಾಕು ಅಂತ ಅನಿಸ್ತದೆ ಸರ್? ಯಾರು ಕೇಳಲ್ಲ? ಅಲ್ಲ, ಈ ಹುಡುಗರು ಕೇಳಲ್ಲ ಈಗಿನವ್ರು ಧಾರ್ಮಿಕ ವಿಚಾರಗಳ. ಒಳ್ಳೆ ವಿಚಾರ ನಿರಂತರವಾಗಿ ಹೇಳ್ಕೊಡ್ತಾನೆ ಇರ್ಬೇಕು ಈ ಸಮಾಜದಲ್ಲಿ ಎಲ್ಲರೂ. ಅವರು ಕೇಳಲಿ ಬಿಡ್ಲಿ, ನಮ್ಮ ಕುರಾನ್ ಏನ್ ಹೇಳ್ತಾರೆ ಅಂದ್ರೆ ನಿಮ್ಮ ಡ್ಯೂಟಿ ನೀವು ಮಾಡಬೇಕು, ನಿಮ್ಮ ಮೇಲೆ ನನ್ನ ಇದು ಜವಾಬ್ದಾರಿ ಏನಿದೆ ಅದನ್ನ ನೀವು ಮುಟ್ಸಿ, ಒಳ್ಳೆ ಕಾರ್ಯನ ಎಲ್ಲರಿಗೂ ಮುಟ್ಸಿ. ಅದರಲ್ಲಿ ದೇವರ ಒಂದು ಆಶೀರ್ವಾದ ಅದನ್ನ ಪಾಲಿಸ್ತಾನೆ, ಕೆಲವರು ಅದು ಬಿಡ್ತಾರೆ. ಅದು ಎಲ್ಲ ಧರ್ಮ ನಿರಂತರವಾಗಿ ಈ ಒಳ್ಳೆತನ ಅನ್ನೋದು ಆಗ್ತಾನೇ ಇರಬೇಕು. ಅದು ಸಮುದ್ರದ ಅಲೆ ಹಂಗೆ ಬಡಿತಾನೇ ಇರ್ಬೇಕು, ಅದನ್ನ ನಿರಂತರವಾಗಿ ನಿಲ್ಬಾರ್ದು ಆ ವಿಚಾರ ಅಂತ. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸರ್, ಈಗ ಎಲ್ಲ ಧರ್ಮಗಳು ಒಂದನ್ನೇ ಬೋಧಿಸಂಥದ್ದು, ಅಹಿಂಸೆ, ಸತ್ಯ ಇದೆಲ್ಲ. ಅವಾಗ ನಾವು ಯೋಚನೆ ಮಾಡೋಂಥದ್ದಂದ್ರೆ ಒಂದಷ್ಟು ಎಲ್ಲ ಧರ್ಮದವರು, ಎಷ್ಟೇ ಧರ್ಮಗಳಿರಲಿಲ್ಲ, ಒಂದು 4-5-10 ಧರ್ಮ ಇರ್ಬೋದು, ಎಲ್ಲರೂ ಸೇರಿ ಈ ಒಂದು ಸತ್ಯವಾದ ವಿಚಾರವನ್ನ, ಅಹಿಂಸಾ ವಿಚಾರವನ್ನ ಇದನ್ನೆಲ್ಲರೂ ಈಗ ಒಂದು ಮಠದಲ್ಲಿ, ಮಂದಿರದಲ್ಲಿ, ಮಸೀದಿಯಲ್ಲಿ, ಚರ್ಚೆಯಲ್ಲಿ ಹಿಂಗೆಲ್ಲ ಹೇಳ್ಕೊಡ್ತಾರೆ. ಅದು ಒಂದು ಸಾಮೂಹಿಕವಾಗಿ ಎಲ್ಲದೂ ಕೂಡ ಒಂದೇ ಅನ್ನೋ ಒಂದು ಭಾವನೆಯಿಂದ ಶಾಲೆಗಳಲ್ಲೋ ಅದು ಬೇರೆ ಬೇರೆ ಧಾರ್ಮಿಕ ಸ್ಥಳಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಒಟ್ಟಿಗೆ ಒಂದು ಪ್ರವಚನ ಮಾಡೋಕ್ಕಾಗಲ್ವ ಸರ್? ಖಂಡಿತ ಅದು ಮಾಡಬೇಕು. ನೀವು ಹೇಳಿದ ಒಳ್ಳೆ ಒಂದು ವಿಚಾರ. ಅದು ಈ ಸಮಾಜದಲ್ಲಿ ಕೆಲವರು ಮಾಡ್ಲಿಕ್ಕೂ ಬಿಡುವುದಿಲ್ಲ, ಅದನ್ನ ಹತ್ರ ಸೇರ್ಲಿಕ್ಕೂ ಬಿಡುವುದಿಲ್ಲ, ಅದರಿಂದ ವಿಮುಕ್ತಿಗೊಳಿಸಲಿಕ್ಕೆ ನೋಡ್ತಾರೆ. ಅದು ಆಗ್ಬೇಕು ಈ ಸಮಾಜದಲ್ಲಿ. ತುಂಬಾ ಒಳ್ಳೆಯ ಒಂದು ಕಾರ್ಯಕ್ರಮ. ನಾವು ಎಷ್ಟು ಕೂಡಿ ಬಾಳಿ ಒಳ್ಳೆಯ ವಿಚಾರವನ್ನು ಪರಸ್ಪರ ನಾವು ವಿಚಾರ ಹಂಚಿಕೆ ಮಾಡಿಕೊಂಡು ಬದುಕ್ತೀವೋ ಅದರಿಂದ ಸಂಶಯಗಳೆಲ್ಲ ನಿವಾರಣೆ ಆಗುತ್ತೆ. ನಮ್ಮ ಊರಲ್ಲೆಲ್ಲ ಈಗಲೂ ಇದೆ, ಅದರಲ್ಲಿ ಏನು ಕೊರತೆ ಆಗಿಲ್ಲ ಅನ್ಸುತ್ತೆ. ಈಗ ನಾವೆಲ್ಲ ಹಳ್ಳಿಯಿಂದಲೇ ಬೆಳೆದು ನಾವು ದೊಡ್ಡ ಏನು ಜ್ಞಾನಿಗಳೇನಲ್ಲ ನಾವು, ಆದರೆ ನಮಗೆ ತಿಳಿದ ಮಟ್ಟಿಗೆ ನಾವು
ಕಿತ್ಲೆಗಂಡಿ ಸ್ಕೂಲಲ್ಲಿ ಗಣಪತಿ ಕೂರಿಸ್ತಾ ಇದ್ರು, ಅಲ್ಲಿ ಮೆರವಣಿಗೆ ಬರ್ತಿದ್ರು, ನಾವು ನಮ್ಮಲ್ಲಿ ಎಲ್ಲರೂ ಚಾಕ್ಲೇಟ್ ಕೊಡ್ತಾ ಇದ್ವಿ. ಈದ್ ಮಿಲಾದಿಗೆ ಪ್ರೊಸೆಷನ್ ಈಗೂ ಎಲ್ಲರೂ ನಮಗೆ ಚಾಕ್ಲೇಟ್ ಪಾನೀಯ ಕೊಡ್ತಾರೆ. ಅದರಲ್ಲಿ ಧರ್ಮ ಏನೂ ಇಲ್ಲ. ನಾವೆಲ್ಲ ಒಂದು ಸಹಬಾಳ್ವೆಯಿಂದ ಬದುಕ್ತಾ ಇದೀವಿ. ಮುಂದೇನೆ ಅದೇ ತರ ಬಾಳಿ ಬದುಕಬೇಕು. ಅದೇ ನಮ್ಮ ಪ್ರವಾದಿಯವರ ಸಂದೇಶನೂ ಆಗಿರುತ್ತೆ, ಪ್ರೀತಿ ವಿಶ್ವಾಸದಲ್ಲೇ ಬದುಕಬೇಕು ಅನ್ನೋದು. ಕಿತ್ಲೆಗಂಡಿ ಶಾಲೆಯಲ್ಲಿ ಮೊಹಮ್ಮದ್ ಅಂತ ಇದ್ರು, ಗಡ್ಡ ಬಿಡ್ತಾ ಇದ್ರು. ಅವರೇ ಗಣಪತಿ ಉತ್ಸವದ ಅಧ್ಯಕ್ಷರಾಗಿದ್ದರು ತುಂಬ ವರ್ಷ. ಸ್ಕೂಲ್ಗಳಲ್ಲೇ ಒಂದು ಸೌಹಾರ್ದತೆ ಇರ್ತಕ್ಕಂಥದ್ದು ನಮ್ಮದೇ ಅನ್ನೋ ಭಾವನೆಯಿಂದ ಭಾಳ ಪ್ರೀತಿಯಿಂದ ಎಲ್ಲರೂ ಒಗ್ಗಟ್ಟಾಗಿ ಇರ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಏನು ರಾಜಕೀಯ ಬದಲಾವಣೆಗಳಾದರೂ ಕೂಡ ಅದೆಲ್ಲೂ ಚುನಾವಣೆಯಲ್ಲಿ ಬಿಟ್ಟರೆ ಬೇರೆ ಸಂದರ್ಭದಲ್ಲಿ ಏನು ಆ ಥರದ್ದೆಲ್ಲೂ ಹೆಚ್ಚಾಗಿ ಕಂಡು ಬರ್ತಾ ಇಲ್ಲ. ನಮ್ಮ ಈ ಭಾಗದಲ್ಲಿ ಕಂಡು ಬರ್ತಾ ಇಲ್ಲ. ಎಲ್ಲ ಬಾರಿ ಒಂದು ಸಂತೋಷದಲ್ಲೇ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ. ಒಳ್ಳೆ ವಿಚಾರಗಳಲ್ಲಿ ಎಲ್ಲರೂ ಪಾಲ್ದಾರಾಗಿ ಕೂಡ್ತೀವಿ. ಆ ಗಳಿಗೆಯಲ್ಲಿ ಒಂದಷ್ಟು ಗೊಂದಲ ಬಿಟ್ಟರೆ, ರಾಜಕೀಯದಲ್ಲಿ ಒಂದು 15 ದಿನ ಅವರು ಆ ಪಕ್ಷ ಇವ್ರು ಈ ಪಕ್ಷ ಅನ್ನೋದು ಬಿಟ್ಟರೆ ಮತ್ತೇನು ಆ ಥರದ್ದೆಲ್ಲ ಎಲ್ಲೂ ಏನು ನಡೆಯೋದಿಲ್ಲ. ಈಗ ನಿಮ್ಮ ಒಂದು ವಿಚಾರ, ಈಗ 35-40 ವರ್ಷ ನೀವು ಒಂದಷ್ಟು ಧಾರ್ಮಿಕ ವಿಚಾರಗಳನ್ನೆಲ್ಲ ತಿಳಿದ್ರಿ, ಹೇಳಿ ದೊಡ್ಡ ಹಬ್ಬಗಳು ಇದೆಲ್ಲ ಅಂತ. ಈಗ ಸಾಮಾನ್ಯವಾಗಿ ಬೇರೆ ಒಬ್ಬರು ಧರ್ಮದವ್ರು ಇನ್ನೊಬ್ಬರು ಧರ್ಮದವರಿಗೆ ಇವತ್ತು ಬುದ್ಧಿ ಹೇಳೋ ಸ್ಥಿತಿನಲ್ಲೇ ಇಲ್ಲ. ಬುದ್ಧಿ ಹೇಳಿದರೆ ಅವ್ರು ನನಗೇನು ಹೇಳೋದು ಅನ್ನೋ ಒಂದು ಮನೋಭಾವ ಇವತ್ತಿದೆ. ಇದಕ್ಕೆ ಏನು ಮಾಡ್ಬೇಕು ಸರ್? ಖಂಡಿತ ಅದು ಏನಾಗುತ್ತೆ ಅಂದರೆ, ನಮ್ಮ ಪ್ರವಾದಿಯವರಿಗೆ ಕುರಾನಲ್ಲಿ ಏನು ಆದೇಶ ಅಲ್ಲಾಹನಿಂದ ಬರುತ್ತೆ ಅಂದರೆ, ಕು ಅಂಫುಸಕುಂ ಅಹ್ಲೀಕುಂ ನಾರ ಅಂತ. ಮೊದಲು ನಿನ್ನ ಶರೀರವನ್ನು ನೀನು ಸರಿ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ಕುರಾನ್ ಆಜ್ಞೆ. ನಿನ್ನ ಕುಟುಂಬ, ನಿನ್ನ ಸುತ್ತ ಇರುವ ನಿನ್ನ ಮನೆಯವರನ್ನು ಫಸ್ಟ್ ಸರಿ ಮಾಡಬೇಕು. ನಂತರ ನಿನ್ನ ಕುಟುಂಬವನ್ನು ನೀನು ಸರಿ ಮಾಡಬೇಕು. ಪ್ರವಾದಿಯವರಿಗೆ ಆಜ್ಞೆ. ಪ್ರವಾದಿಯವರು ಇದೇ ತರ ಇದನ್ನ ಪ್ರಾರಂಭಿಸಿದ್ದು. ಅವರು ಉತ್ತಮರಾಗಿ 40 ವರ್ಷ ಬದುಕಿದ್ರು. ಅವರ ಒಂದು ಜೀವನ ಒಂದು ಕಪ್ಪು ಚಿಕ್ಕ ಇರಲಿಲ್ಲ. 40 ವರ್ಷ ಅವರ ಜೀವನ ಪೂರ್ತಿ. ಅದರ ನಂತರ ಅವರ ಸುತ್ತ ಇರುವ ಎಲ್ಲರಿಗೂ ಒಳ್ಳೆದನ್ನು ಬೋಧಿಸಿ ಅವರನ್ನ ನೋಡಿನೇ ಅವರ ಜೀವನ ಕಲಿತು ಬಿಟ್ರೆ, ಅವರು ಪ್ರವಚನ ಮಾಡೋದಕ್ಕಿಂತ ಅವರ ಜೀವನನೇ ಒಂದು ಪ್ರವಚನ ಆಗಿತ್ತು. ಈ ತರ ಎಲ್ಲ ಧರ್ಮದವರು ಇನ್ನೊಬ್ಬರಿಗೆ ಹೇಳಕ್ಕಿಂತ ಅವರವರ ಧರ್ಮದನ್ನೇ ಸರಿಪಡಿಸಿದ್ದಕ್ಕೆ ತುಂಬಾ ಪ್ರಯತ್ನ ಬಿಟ್ಟು ಆ ನಂತರ ಅವಾಗ ಎಲ್ಲರೂ ನನ್ನಲ್ಲಿ ತುಂಬಾ ನ್ಯೂನತೆಗಳು ಇಟ್ಟು ಇನ್ನೊಬ್ರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದು ಅವಾಗ ಕೇಳ್ತಾರೆ, ಅದು ಕೇಳುವುದು ನ್ಯಾಯನೇ, ನಿಂದು ಸರಿ ಮಾಡಿಕೋ ಅಂತ ಹೇಳ್ತದೆ. ಅವಾಗ ನಾವು ನಮ್ಮ ಇದನ್ನೆಲ್ಲ ನ್ಯೂನತೆಗಳನ್ನ ಆದಷ್ಟು ನಮ್ಮ ಮಕ್ಕಳಿಗೆ, ನಮ್ಮ ಸಮಾಜಕ್ಕೆ ತಿಳುವಳಿಕೆ ಹೇಳಿ ಅದು ಆಗಿಲ್ಲ ಅಂತ ಅದನ್ನ ನಮ್ಮ ಒಂದು ಪರಿಶುದ್ಧತೆಗೆ ಅವರನ್ನು ತಂದು ಆ ನಂತರ ಇನ್ನೊಬ್ಬರಿಗೆ ಹೇಳುವಾಗ ಅದಕ್ಕೊಂದು ಅರ್ಥ ಬರುತ್ತೆ ಅಷ್ಟೇ. ಅದನ್ನು ಸಮಾಜದಲ್ಲಿ ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಈಗ ನಿಮ್ಗೆ ಅನ್ಸುವಂಗೆ ಈಗ ಸರ್ಕಾರ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಏನೋ ಅರೇಬಿಕಲ್ಲಿ ಭಾಳ ಹೇಳ್ಕೊಡ್ತಾರೆ ಮಸೀದಿ ಒಳಗೆ ಅನ್ನೋ ಒಂದು ಮೂಢನಂಬಿಕೆ ಇದೆ. ಏನು ನಿಜನ ಸರ್ ಅದು? ಈಗ ನಾವೆಲ್ಲ ಅರಬಿಕ್ ಒಂದು 6-7ನೇ ಕ್ಲಾಸ್ ತನಕ ಬದುಕಿದೀವಿ, ಕಲ್ತಿದ್ದೀವಿ. ನಾವು ಸಮಾಜದಲ್ಲೆಲ್ಲ ಒಟ್ಟಿಗೆ ಬೆರೆಸಿ ಇದನ್ನೇ ಕಲ್ತಿರೋದು. ಇದ್ರ ಆಚೆ ಏನಿಲ್ಲ, ಫುಲ್ ಓಪನ್, ಅದರಲ್ಲಿ ಮರೆ ಮಚ್ಚ ಆ ಥರದ್ದೇನಿಲ್ಲ. ಈಗ ಒಬ್ಬರ ಜೀವನವನ್ನ, ಈಗ ಪ್ರವಾದಿ ಜೀವನನೇ ನಾವು ಕಲಿಬೇಕು ಅಂತಿರೋದು, ಬೇರೆ ಏನಿಲ್ಲ. ಇಸ್ಲಾಂ ಅಂದ್ರೆ ಪ್ರವಾದಿ ಜೀವನ. ಪ್ರವಾದಿಯವರ ತಂದೆ ಹೆಸರು ಅಬ್ದುಲ್ಲಾ ಅಂತ, ತಾಯಿ ಹೆಸರು ಆಮಿನಾ ಅಂತ. ಮೊಹಮ್ಮದ್ ಅಂತ ನಮ್ಮ ಪ್ರವಾದಿಯವರ ಹೆಸರು. ಮೊಹಮ್ಮದ್ ಅಂದ್ರೆ ಎಲ್ಲರಿಂದ ಸ್ತುತಿಸಲ್ಪಡುವ ಒಬ್ಬ ವ್ಯಕ್ತಿ ಅಂತ ಅರಬಿಯಲ್ಲಿ ಅರ್ಥ ಅದರದ್ದು. ಈಗ ಪ್ರವಾದಿಯವರ ಜೀವನ ಹೆಂಗೆ ಅಂತ ತಿಳಿಬೇಕಾ, ಅವ್ರ ಜೊತೆ ಇದ್ದವರನ್ನ ಕೇಳಿ ತಿಳಿಬೇಕಾಗುತ್ತೆ. ಈಗ ನಿಮ್ಮ ಬಗ್ಗೆ ಕೇಳಬೇಕು, ನನಗೆ ಗೊತ್ತಿರಲ್ಲ. ನಾನು ಒಂದ್ ದಿವಸ ಬಂದು ಹೋಗ್ತೀನಿ, ನಿಮ್ ಜೊತೆಲಿ ಇರೋರ ನಾವು ಕೇಳಿದ್ರೆ ಹೇಳ್ತಾರೆ ಗಣೇಶ್ ಹೆಂಗೆ ಅಂತ. ಪ್ರವಾದಿಯವರ ಜೊತೆಯಲ್ಲಿ 9 ವರ್ಷ ಬಿಡದಲೇ ಸಹಚರರಾಗಿದ್ದವರು. ಚಿಕ್ಕ 10 ವರ್ಷದಿಂದ 9 ವರ್ಷ ಅವ್ರ ಜೊತೆಯಲ್ಲಿ ಇದ್ದ ಅನಸುಬಿನ್ ಮಾಲಿಕ್ ರಲಿಯಲ್ಲಾಹು ಅನ್ಹು ಹತ್ರ ಕೇಳ್ತಾರೆ ಹೇಗಿತ್ತು ಪ್ರವಾದಿಯವರ ಜೀವನ ಅಂತ ಕೇಳಿದಾಗ, ನಾನು ಈ ಮೀಲಾದ್ ಟೈಮಲ್ಲಿ ಎಲ್ಲ ಈಗ ನಾನು ಮೀಲಾದ್ ಸಂದೇಶವಾಗಿ ಹೇಳಲಿಕ್ಕೆ ಇಚ್ಛಿಸುವುದು, ಪ್ರವಾದಿಯವರು ಅವರ 9 ವರ್ಷ ಜೀವನ ಜೊತೆಯಲ್ಲಿ ಮಾಡಿ ಬಿಟ್ಟು ಹೋಗೋ ಟೈಮಲ್ಲಿ ಶಿಷ್ಯನ ಕೇಳ್ತಾರೆ, ಪ್ರವಾದಿಯವರು ನಿಮ್ಮ ಜೊತೆ ನಾನು ಇಷ್ಟು ವರ್ಷ ಇದ್ದೆ, ನನಗೆ ಯಾವ್ದಾರು ಒಂದು ಒಳ್ಳೆ ಉಪದೇಶವನ್ನು ನೀವು ಕೊಡ್ಬೇಕಂದಾಗ ನೀನು ಅನಸ್ ರಲಿಯಲ್ಲಾಹು ಅನ್ಹುಗೆ ಪ್ರವಾದಿಯವರು ಹೇಳುವ ಒಂದು ಮಾತಿದೆ. ಅದು ಭಾರಿ ಅರ್ಥವತ್ತಾದ ಒಂದು ಮಾತು. ನಮ್ಮ ಈಗಿನ ಈ ಯುಗದಲ್ಲಿ ನಾವೆಲ್ಲರೂ ಅದು ನಮ್ಮಿಂದ ಇಲ್ಲದಾದ ಅಂತ ಒಂದು ವಿಚಾರ. ಅದೇನೆಂದ್ರೆ ಪ್ರವಾದಿಯವರು ಹೇಳುದು, ನೀನು ಬೆಳಿಗ್ಗೆ ಎದ್ದು ಹೇಳುವ ಟೈಮಲ್ಲಿ ನಿನ್ನ ಮನಸ್ಸಲ್ಲಿ ಈಗ ಒಂದು ಕೈ ಇಟ್ಟು ನೀನು ಒಂದು ಪ್ರತಿಜ್ಞೆ ಮಾಡಬೇಕು, ನನಗೆ ಈ ಭೂಮಿಯಲ್ಲಿ ಯಾರ ಮೇಲೂ ದ್ವೇಷ ಇಲ್ಲ ಎನ್ನೋ ಒಂದು ದೃಢ ಇದನ್ನು ನೀವು ಚಾಪೆಯಿಂದ ಹೇಳಬೇಕು. ಸಂಜೆ ಆಗಿ ನೀವು ಮಲಗತ್ತಿಗೂ ಹೃದಯದಲ್ಲಿ ಕೈ ಇಟ್ಟು, ಈ ಭೂಮಿಯಲ್ಲಿ ಯಾರ ಒಂದು ಜೀವಿ, ಯಾವ ಒಂದು ವಸ್ತುವಿನ ಮೇಲೂ ನನಗೆ ಯಾವುದೇ ಒಂದು ದ್ವೇಷ ಇಲ್ಲ, ಆ ಒಂದು ಪೂರ್ಣ ಇದು ನಿನ್ನಲ್ಲಿ ದೃಢತೆ ಬಂದು ನೀನು ಮಲಗಬೇಕು. ಯಾರ ಜೊತೆಯಲ್ಲೂ ಅಂದ್ರೆ ದಿನನಿತ್ಯ ಯಾವುದೇ ಒಂದು ವ್ಯಕ್ತಿ ಜೊತೆನೂ ದೇಶ ಇಲ್ದೇ ಈ ತರ ನೀನು ಬದುಕಬೇಕು. ಇದೇ ನನ್ನ 10 ವರ್ಷ ನೀನು ನನ್ನ ಜೊತೆ ಇದ್ದಿದ್ದಕ್ಕೆ ನಾನು ನಿನಗೆ ಕೊಡ್ತಾ ಇರೋ ಕೊನೆ ಉಪದೇಶ ಅಂತೇಳಿ ಕೊಡ್ತಾರೆ.
ಇದಕ್ಕಿಂತ ಮಿಗಿಲಾದ ನಮ್ಮ ಇಡೀ ಸಮಾಜಕ್ಕೆ ಇನ್ನೇನು ಬೇಕು? ನೋಡಿ, ಈ ತರವಾಗಿ ಒಬ್ಬ ಬದುಕಿದ್ರೆ ಪ್ರವಾದಿಯವರು ತೋರಿಸಿಕೊಟ್ಟಿದೆ. ಈಗ ನೋಡಿ, ನಮಗೆ ಯಾರ ಮೇಲೂ ನಿಷ್ಠುರ ಇಲ್ಲ, ಎಲ್ಲರ ಜೊತೆನೂ ಚೆನ್ನಾಗಿರ್ತೀನಿ ಅನ್ನೋದಾದ್ರೆ ನಾವು ಹೆಚ್ಚಿಗೆ ಜನಗಳ ಸಂಪರ್ಕನೂ ಕಡಿಮೆ ಮಾಡ್ತೀವಿ. ಈ ಜಾಸ್ತಿ ಹೋಗಿ ರಾಜಕಾರಣ ಮಾಡೋದು, ಇನ್ನೊಂದು ದೊಡ್ಡ ಮನುಷ್ಯ ಆಗೋದು, ಭ್ರಷ್ಟಾಚಾರ ಇದೆಲ್ಲ ಮಾಡಿದಾಗ ಅನಾಹುತ ಆಗೋದು ಜಾಸ್ತಿ. ಈಗ ಬದುಕೋದಕ್ಕೆ ಎಷ್ಟು ಬೇಕು, ಒಂದು ಅಂಗಡಿನ, ಒಂದು ಹೋಟ್ಲೋ, ಒಂದು ಆಸ್ತಿನೋ ಏನೋ ಮಾಡ್ತಾ ಹೋದಾಗ ಅವನಿಗೆ ಅದರಲ್ಲಿ ನೆಮ್ಮದಿ ಕಾಣಕ್ಕೆ ಶುರು ಮಾಡ್ತಾನೆ. ಮತ್ತು ಎಷ್ಟು ಕೆಲಸ ಆಗುತ್ತೆ ಅಷ್ಟನ್ನೇ ಮಾಡ್ತಾನೆ. ಅವ್ನು ಬದುಕೋದಕ್ಕೆ, ಅವನ ಜೀವನಕ್ಕೆ ಎಷ್ಟು ಬೇಕು ಕೆಲಸ ಮಾಡೋಕ್ಕೆ ಶುರು ಮಾಡ್ತಾನೆ. ಆಗ ಯಾರ ಮೇಲೂ ಕೂಡ ದ್ವೇಷ ಮಾಡಬೇಕು ಅಥವಾ ಅಸೂಯೆ ಮಾಡ್ತಕ್ಕಂಥದ್ದು, ಭ್ರಷ್ಟಾಚಾರ ಮಾಡ್ತಕ್ಕಂಥದ್ದು ಈಗ ಇಲ್ಲ. ಅಂದರೆ ಪುರಾಣ ಇತಿಹಾಸ ಇದರಲ್ಲೆಲ್ಲ ಸಾವಿರಾರು ವರ್ಷಗಳ ಹಿಂದೆನೂ ಭಾಳ ಕೆಟ್ಟ ಮನುಷ್ಯರು ಇದ್ದರು, ಈಗಲೂ ಇದ್ದಾರೆ, ಇನ್ನು ಮುಂದೆನೂ ಇರ್ತಾರೆ. ಆದರೆ ಉತ್ತಮರ ಒಂದು ಪರ್ಸೆಂಟೇಜ್ ಒಂದು 80-90% ಇದೆ ನಮ್ಮಲ್ಲಿ. ಉತ್ತಮರು ಜಾಸ್ತಿ ಇರೋದ್ರಿಂದನೇ ಇತ್ತೀಚಿನ ರಾಜಕಾರಣದಲ್ಲಿ ಒಂದಷ್ಟು ಅವರವರು ಗುಂಪು ಈ ಥರ ಮಾಡ್ಕೊಂಡರೆ ಹೊರತು ಅದು ಎಲ್ಲೂ ಕೂಡ ಬಹಳ ದ್ವೇಷ ಬಿತ್ತಂಥ ಜನ ಭಾಳ ಕಡಿಮೆ ಇರೋದು. ಈಗ ನೀವು ಈ ಮುಂದುವರೆದಂತೆ ಅರೇಬಿಕ್ ಇರ್ಬೋದು ಅಥವಾ ಸರ್ಕಾರಿ ಶಾಲೆಗಳು ಅಥವಾ ಗೌರ್ಮೆಂಟ್ ಶಾಲೆಗಳು ಯಾವುದೋ ವಿದ್ಯಾರ್ಥಿಗಳಿಗೆ ಇವತ್ತು ಎಲ್ಲ ಜಾತಿಯ ವಿದ್ಯಾರ್ಥಿಗಳು ಒಂದು 15-20 ವರ್ಷದ ಒಳಗೆ ಏನು ವಿದ್ಯಾರ್ಥಿತನ ಏನು ಕಡಿಮೆ ಇದೆ ಅನ್ನಿಸ್ತದೆ ಸರ್ ನಿಮಗೆ? ಮತ್ತೆ ಈಗ ಚಿಕ್ಕದಿನಂದ್ರೆ ಪೈಪೋಟಿಗೆ ಬೆಳೆಸ್ತಾರೆ ಮಕ್ಕಳನ್ನ ನೀನು ಎಷ್ಟು ಮಾರ್ಕ್ಸ್ ತೆಗೆದ ಇದೇ ಮಾರ್ಕ್ಸ್ ಮೇಲೆನೆ ಹೋಗುತ್ತೆ. ಆ ಮೌಲ್ಯಯುತವಾದ ಒಂದು ಆಧ್ಯಾತ್ಮಿಕತೆ ಅನ್ನೋದು ಕಮ್ಮಿ ಆಗಿದೆ. ಆ ಆಧ್ಯಾತ್ಮಿಕತೆಯಲ್ಲೇ ಬರಬೇಕು. ಆಧ್ಯಾತ್ಮಿಕ ಇದ್ದಾಗ ನೀವು ಹೇಳ್ದಂಗೆ ಯಾರು ಅವ್ರನ್ನ ಜಾಸ್ತಿ ಪ್ರೆಸೆಂಟೇಷನ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಈಗ ನಾವು ಒಂದು ಎಲೆಮರೆಕಾಯಿಯಂತೆ ಜೀವನ ಮಾಡಿ ಹೋಗ್ಬೇಕು ಅಷ್ಟೇ ಬಯಸ್ತಾರೆ ಒಳ್ಳೆಯವರು. ನಮ್ಮ ಸೂಫಿ ಗುರು ಪಂಥದಲ್ಲಿ ಅದೇನೇ ಹೇಳ್ತದೆ, ನೀನು ಮಾತು ಅನಾವಶ್ಯಕವಾಗಿ ಮಾತಾಡಬಾರದು, ಅನಾವಶ್ಯಕವಾಗಿ ಅನ್ನಹಾರ ತಿನ್ನಬಾರದು, ಮಿತ ಆಹಾರ, ಮಿತ ಮಾತು, ಮಿತ ನಿದ್ರೆ. ಇದು ಸೂಫಿ ಸಂತರ ಒಂದು ಇದು ಅಂಶ. ನಮ್ಮ ಗುರುಗಳು ಅದೇ ಹೇಳಿರೋದು, ಮಿತ ಮಾತು, ಮಿತವಾಗಿ ಆಹಾರ ಸೇವಿಸು, ಮಿತವಾಗಿ ನೀನು ನಿದ್ರಿಸು ಅಂತ. ಇದು ಮೂರಿದ್ದು ಶಿಸ್ತುಬದ್ಧವಾಗಿ ಜೀವನ ಮಾಡಿಕೊಂಡು ಎಲ್ಲರನ್ನು ಪ್ರೀತಿಸ್ಕೊಂಡು ಜೀವನ ಮಾಡ್ಕೊಂಡು ಹೋದ್ರೆ ಅವನಿಗೆ ಯಾವುದೇ ಕಾಯಿಲೆ ಬರಲ್ಲ, BP ಬರಲ್ಲ, ಏನೂ ಬರಲ್ಲ. ಅವನು ಆರೋಗ್ಯವಾಗಿ ಚೆನ್ನಾಗಿರ್ತಾನೆ. ಈ ಸಮಾಜಕ್ಕೆ ಹೇಳಿ ಉಪದೇಶ ಮಾಡೋಕ್ಕಿಂತ ನಮ್ಮನ್ನ ನೋಡಿ ಕಲಿಬೇಕು. ಆ ಥರ ಜೀವನ ಮಾಡಿದ್ರೆ ಅದೇ ದೊಡ್ಡ ಉಪದೇಶ ಅಂತ ಅನ್ಸುತ್ತೆ. ಅದೇ ಏನಾಗಿದೆ ಅಂದ್ರೆ ಗಾಜಿನ ಮನೇಲಿ ಕೂತ್ಕೊಂಡು ನಾವು ಬೇರೆಯವರಿಗೆ ಕಲ್ಲೊಡೆಯ ಪರಿಸ್ಥಿತಿ ಆಗಿದೆ. ಹೌದೌದು. ಈ ಬರೀ ಕತೆ ಹೇಳದೆ ಹೊರತು ನಮ್ಮ ಜೀವನ ಯಾವ ಶೈಲಿನಲ್ಲಿರಬೇಕು, ಯಾವ ತರ ಇರಬೇಕು ಅಂತಕ್ಕಂಥದ್ದು ಬೋಧನೆ ಮಾಡೋದು ಕಷ್ಟ. ಎಲ್ಲದ್ರಲ್ಲಿ ಮಿತತ್ವ ಇದ್ರೆ ಅದರಲ್ಲೇ ಸಂತೋಷ, ಸಂತೃಪ್ತಿ. ಅಮಿತವಾದ್ರೆ ಈಗ ಯಾವುದೇ ಆಸ್ತಿ ಅಂತಸ್ತಿನ ವ್ಯಾಮೋಹಕ್ಕೆ ಬಿದ್ದು ಅದರಿಂದನೇ ಹೋದ್ರೆ ಯಾರಿಗೂ ಮನಸ್ಸಮಾಧಾನ ಅನ್ನೋದು ಕಡಿಮೆ ಇರುತ್ತೆ. ದೇವರ ಜ್ಞಾನ ಇದರಲ್ಲಿ ಮಾತ್ರ ಸಮಾಧಾನ ಇರುತ್ತೆ ಅಂತ. ಈಗ ಒಂದ್ ದಿವಸದಲ್ಲಿ ಈಗ ನಿಮ್ದೇ, ಈಗ ಬೇರೆಯವ್ರದ್ದು ಬಿಡಿ, ಈಗ ನೀವು ಧಾರ್ಮಿಕ ಕ್ಷೇತ್ರದಲ್ಲಿ ಹೋಗ್ಬೇಕು ಅಂತ ಏನೋ ತಂದೆ ತಾಯಿ ಆಶೀರ್ವಾದನೋ ನಿಮ್ದು ಏನೋ ಒಂದು ಧಾರ್ಮಿಕ ವಿಚಾರದಲ್ಲಿ ಒಂದಷ್ಟು ತಿಳ್ಕೊಂತ ಹೋದ್ರಿ. ಸಾರ್ವಜನಿಕರು ಎಲ್ಲ ಹೇಳ್ತಾರೆ, ಬೆಳಗ್ಗೆನೇ ಹೇಳಿದ್ರು ಭಾಳ ತುಂಬ ವಿಚಾರ ತಿಳ್ಕೊಂಡ್ಯಾರೆ ಅಂತ. ಅದು ಏನೇ ಇರಲಿ, ನಿಮಗೆ ಆ ಒಂದು ವಿಚಾರವಾಗಿ ಹೊರಟಾಗ ಬೇರೆ ಜನಾಂಗದ ಧರ್ಮದ್ದು ಬಿಟ್ಬಿಡಿ, ಎಜುಕೇಷನ್ಗೆ ಈಗ ಒಂದು ಸ್ಟ್ರಿಕ್ಟ್ ಎಜುಕೇಷನ್ ಅಂತ ಹೇಳಿದ್ದಾರೆ. ಏನು ಎಲ್ಲರಿಗೂ ವಿದ್ಯಾಭ್ಯಾಸ ಬೇಕು ಅಂತ. ಹಾಗಾಗಿ ಇನ್ನೂ ಒಂದು ಹೆಜ್ಜೆ ಮುಂದುವರೆದು ನೀವು ಟೋಟಲಿ ಒಂದು 20 ವರ್ಷದ ಒಳಗಡೆ ಇರುವಂಥವ್ರಿಗೆ ಏನು ವಿದ್ಯೆಗೆ ಕೊರತೆ ಇದೆ ಅಂತ ಹೇಳ್ತೀರಿ ಸರ್? ಪರ್ಟಿಕ್ಯುಲರ್ ನೀವು ಒಂದಷ್ಟು ಓದಿದ್ದೀರಿ, ಒಂದಷ್ಟು ಯೋಚನೆ ಮಾಡಿ. ಈಗೇನು ಮ್ಯಾಥಮೆಟಿಕ್ಸು, ಸೈನ್ಸು, ಸೋಷಿಯಲ್ಲು ಓಕೆ, ಈ ಕೆಲವೊಂದು 50% ನಾವು ಓದಿದಂಥ ಕಾಲದ್ದು ಏನು 3 ಕಾಸಿನ ಪ್ರಯೋಜನ ಆಗ್ತಾ ಇಲ್ಲ ಅದು. ಹಾಗಾಗಿ ಇವತ್ತು ಮಾರಲ್ ಸೈನ್ಸು, ಇವತ್ತು ಹ್ಯೂಮನ್ ಬೀಯಿಂಗ್ಸು, ಇದನ್ನು ಯಾವ ಶಾಲೆಗಳಲ್ಲೂ ಕಲಿಸ್ತಾ ಇಲ್ಲ. ಯಾಕೆ ಸರ್? ಖಂಡಿತವಾಗಿಯೂ ಈಗ ಏನಾಗಿದೆ ಅಂದರೆ ಹೆಂಗೆ ದುಡ್ಡು ಮಾಡುವುದು ಆ ಒಂದು ಇದ್ರ ಹಿಂದ್ಗಡೆ ಮಾತ್ರ ಎಜುಕೇಶನ್ ಹೋಗ್ತಾ ಇದೆ. ಅದನ್ನ ಬಿಟ್ಟು ಈ ವ್ಯವಸ್ಥೆನ ಬದಲಾವಣೆ ಆಗ್ಬೇಕಾಗಿದೆ. ನಮ್ಮ ಸಬ್ಜೆಕ್ಟ್ ಅಲ್ಲಿ ಆಧ್ಯಾತ್ಮಿಕತೆನೂ ಬರಬೇಕಾಗುತ್ತೆ. ಏನೊಂದು ಜೀವನದ ಮೌಲ್ಯ, ತಂದೆ ತಾಯಿ ಜೊತೆ ಹೆಂಗೆ ವ್ಯವಹರಿಸಬೇಕು, ಈ ಸಮಾಜದಲ್ಲಿ ಹೆಂಗೆ ತೊಡಗಿಸ್ಬೇಕು, ಯಾವ ತರ ವ್ಯವಹಾರ ಮಾಡಬೇಕು, ದೊಡ್ಡವರನ್ನ ಯಾವ ತರ ಕಾಣಬೇಕು, ಚಿಕ್ಕ ಮಕ್ಕಳ ಜೊತೆ ಹೆಂಗೆ ವ್ಯವಹಾರ ಮಾಡಬೇಕು. ಈ ಪ್ರವಾದಿಯವ್ರದ್ದು ಹದೀಸ್ ಇದೆ, ಪ್ರವಚನ, ಅದರಲ್ಲಿ ಹೇಳ್ತಾರೆ ಐಸ ಮಿನ್ನ ಮನ್ಲಮ್ಮೆರು ಹಮ್ ಸಗೀರನ ವಯಾರಿಫ್ ಹಕ್ಕ ಕಬೀರಿನ ಅಂತ. ಅಂದ್ರೆ ದೊಡ್ಡವರಿಗೆ ಮರ್ಯಾದೆ ಕೊಟ್ಟವರನ್ನ ಅವರಿಗೆ ಕೊಡೋ ರೆಸ್ಪೆಕ್ಟ್ ಕೊಡದವನು, ಚಿಕ್ಕ ಮಕ್ಕಳ ಜೊತೆ ಕಾರುಣ್ಯ ಪ್ರೀತಿಯಿಂದ ಒಡನಾಟದಿಂದ ಇಲ್ಲದವನು, ಅವನು ನನ್ನ ಅನ್ಯಾಯಿ ಅಲ್ಲ ಅಂತ ಪ್ರವಾದಿ ಹೇಳ್ತಾರೆ. ಈ ತರದ ಒಂದು ಎಜುಕೇಶನ್ ಅವರಿಗೆ ಕೊಡ್ತಾ ಬರಬೇಕು. ನಾಟ್ ಓನ್ಲಿ ಮನಿ ಬರೀ ದುಡ್ಡು ಮಾಡೋದು ಮಾತ್ರ ಎಜುಕೇಶನ್ ಒಂದು ಲಕ್ಷ್ಯ ಅಂತ ಆಗುತ್ತೆ. ಮತ್ತೆ ಮಾರ್ಕ್ಸ್ ತೆಗೆಯುವುದು ಅದಲ್ಲ. ನಮ್ಮ ಜೀವನದಿಂದ ನಮಿಗೂ ನಮ್ಮ ಸಮಾಜಕ್ಕೂ ಏನು ಉಪಯೋಗ ಆಗ್ತಾ ಇದೆ ಅಂತ ಅನ್ನೋದು
ಒಂದು ಇದು ಬರಬೇಕು ಮನುಷ್ಯರಿಗೆ. ಒಂದು ಸೇವಾ ಮನೋಭಾವದಿಂದನೇ ಅವನಿಗೆ ಆ ವಿದ್ಯಾಭ್ಯಾಸ ಉಪಕಾರ ಅದರಿಂದ ಇದಾಗಬೇಕು, ಅವನಿಗೆ ಪ್ರೇರಣೆ ಆಗಬೇಕು, ಒಂದು ಸೇವಾ ಮನೋಭಾವನೆ ಬರಬೇಕು ವಿದ್ಯಾಭ್ಯಾಸ ಅಂದರೆ. ಈಗ ಈದ್ ಮಿಲಾದ್ ಇವತ್ತು ನಿಮಗೆ ಈಗ ಒಂದು 40 ವರ್ಷದಿಂದ ನೀವು ಯೋಚನೆ ಮಾಡ್ದಂಗೆ ಒಂದಷ್ಟು ಕುರಾನ್ನ ಓದಿದ್ರಿಂದ ಅಥವಾ ಒಂದಷ್ಟು ವ್ಯಕ್ತಿಗಳ ಜೊತೆ, ಅದು ಯಾವುದೇ ಜಾತಿ ಜನಾಂಗ ಇರಲಿ, ಒಂದಷ್ಟು ಜನ ಹತ್ರ ಸೇರಿ ನೀವು ತಿಳ್ಕೊಂಡಂಥ ವಿಚಾರ ಮತ್ತು ಅದನ್ನು ನೀವು ಅಳವಡಿಸ್ಕೊಂಡಿರೋ ವಿಚಾರ ಯಾವುದು ಸರ್? ಹೇಳ್ತೀರಿ ಈಗ ಸತ್ಯ ಮಾತಾಡೋಣ ಇದೆಲ್ಲ ಮಾತಾಡ್ತೀವಿ, ಅದು ಕೆಲವೊಂದು ಸಂದರ್ಭದಲ್ಲಿ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಿಮಗೆ ಈಗ ಮೊಹಮ್ಮದ್ ಪ್ರವಾದಿಯವರ ವಿಚಾರಗಳು ಯಾವುದು ನಿಮ್ಮ ಜೀವನಕ್ಕೆ ಆ್ಯಡ್ ಅನ್ಸೋದು, ನೀವೇನು ಊರೆಲ್ಲರಿಗೆ ಹೇಳೋದು ಬೇಡ, ನೀವೇ ಅಳವಡಿಸ್ಕೊಂಡಿರೋಂಥದ್ದು, ಅದರಿಂದ ನಿಮಗಾದ ಅನುಕೂಲಗಳು, ಅದರಿಂದ ನಿಮಗಾಗಿರೋ ಮನಃಶಾಂತಿ ಏನು ಸರ್? ಖಂಡಿತವಾಗಿ ಇದೆ. ನಮಗೀಗ ನಮ್ಮ 2 ವಿದ್ಯಾಭ್ಯಾಸ ಇರುವುದರಿಂದ ನಾವು ಸಮಾಜದಲ್ಲಿ ಒಂದು ತೃಪ್ತಿಯಿಂದನೇ ಬದುಕ್ತಾ ಇದ್ದೀವಿ. ಈಗ ಒಂದು ವ್ಯವಹಾರ ಅನ್ನೋ ದೃಷ್ಟಿಯಿಂದ ಮಾಡಬಾರ್ದು ನಾವು. ಈಗ ನಮ್ದು ಫರ್ನಿಚರ್ ಒಂದು ಸೇವೆ, ಅದರಲ್ಲೂ ಒಂದು ಸೇವಾ ಮನೋಭಾವ ಇರಬೇಕು. ಈಗ ನಮ್ಮ ಹತ್ರ ಕೆಲವರು ಯಾವ್ದಾದ್ರು ಒಂದು ವಿಚಾರಕ್ಕೆ ಫೋನ್ ಮಾಡ್ತಾರೆ, ಈಗ ಫರ್ನಿಚರ್ಸ್ ಏನಾದ್ರು ಒಂದು ನಮಗೆ ಈ ತರ ಇದಿದೆ ಅಂತ ಹೇಳಿ ನಾವು ಅದಕ್ಕೆ ಸ್ಪಂದಿಸನೆ ಮಾಡೋದು, ಅದಕ್ಕೂ ನನಗೆ ಸಂಬಂಧ ಇಲ್ಲ ಆ ತರ ವ್ಯವಹಾರಿಕವಾಗಿ ಚಿಂತನೆ ಮಾಡುವ. ಎಲ್ಲದರಲ್ಲೂ ಒಂದು ಸೇವಾ ಮನೋಭಾವದಿಂದ ಹೋಗೋತ್ತಿಗೆ ಒಂದು ಸಂತೃಪ್ತಿ ಖಂಡಿತವಾಗಿ ಸಿಗುತ್ತೆ ಅಂತ ನನಗೆ ಅನಿಸ್ತದೆ. ಅಲ್ಲ, ನಿಮ್ಗೀಗ ಪ್ರವಾದಿಯವರಿಂದ, ಮೊಹಮ್ಮದ್ ಪ್ರವಾದಿಯವರಿಂದ ನೀವು ಕಲ್ತ್ಕೊಂಡಂತ, ಈಗ ಮುಂದೆ ಇನ್ನೂ ಅನಾಹುತ ಇರ್ಬೋದು, ಹಿಂದೆ ಅನಾಹುತ ಆಗಿರ್ಬೋದು, ಈಗ ಎಷ್ಟು ಏಜ್ ನಿಮಗೆ? ನನಗೊಂದು 41 ಅದೇ 40 ವರ್ಷದಲ್ಲಿ ನಿಮಗೆ ಇನ್ನೂ 50 ವರ್ಷ ಬದುಕ್ತೀರಿ. ಹಾಗಾಗಿ ನಿಮಗೆ ಈ 40 ವರ್ಷದಲ್ಲಿ ಒಂದು ಈ ಆಧ್ಯಾತ್ಮಿಕ ಲೋಕದಲ್ಲಿ ನೀವು ಏನೇ ಇಲ್ಲ ಅಂತಂದ್ರೂ ಒಂದಷ್ಟು ಆಧ್ಯಾತ್ಮಿಕ ಲೋಕದಲ್ಲಿ ಇದ್ದೀರಿ ನೀವು. ಹಾಗಾಗಿ ಅದರಿಂದ ನಿಮಗಾದ ಒಂದು ಉಪಯೋಗ, ಈಗ ಮನೆಯವರು ಇರ್ಬೋದು ಅಥವಾ ನಮ್ಮ ನಾಡನೆಂಟರು ಕುಟುಂಬ ಹಿಂಗೆಲ್ಲ ಇರ್ತೀವಿ. ನೀವು ಸ್ವಲ್ಪ ದೊಡ್ಡ ಫ್ಯಾಮಿಲಿ ಆಗಿಂದನೂ, ಅದು ಊರಿನ ಜೊತೆ ಭಾಳ ಸಂಬಂಧ ಇಟ್ಕೊಂಡಂಥವ್ರು ನೀವು. ಹಂಗಾಗಿ ಯಾವೊಂದು ಮೊಹಮ್ಮದ್ ಪ್ರವಾದಿಯವರ ಒಂದು ಯಾವುದಾದ್ರು ಒಂದು ವಿಶೇಷ ಗುಣ ನಿಮ್ಮಲ್ಲಿ, ನೀವು ವ್ಯಾವಹಾರಿಕವಾಗಿರೋದಂದ್ರೆ ಸುಳ್ಳು ಹೇಳೋಕ್ಕೆ ಆಗಲ್ಲ ಅಂತಿಲ್ಲ, ಸುಳ್ಳನ್ನು ವ್ಯಾವಹಾರಿಕವಾಗಿ ಹೇಳಬೇಕಾಗುತ್ತೆ ಹೊರತು ಅದು ಬರ್ತ್ ಆಗಬಾರ್ದು ಅಲ್ವಾ? ಇಲ್ಲ, ಪ್ರವಾದಿಯವರು ಏನ್ ಹೇಳ್ತಾರೆ ಅಂದ್ರೆ ಯಾವ್ದ್ರಲ್ಲೂ ಸುಳ್ಳನ್ನು ಹೇಳಲೇಬಾರ್ದು ಅಂತಾರೆ. ಸುಳ್ಳನ್ನು ಹೇಳಲೇಬಾರದು. ಈಗ ಒಂದು ಅದರಲ್ಲಿ ಒಂದು ನ್ಯೂನತೆ ಇದ್ರೆ ಆ ನ್ಯೂನತೆನ ಹೇಳಿನೇ ಕೊಡಬೇಕು, ನೀನು ವ್ಯವಹಾರ ಮಾಡಬೇಕು, ಇಲ್ಲ ಅಂದ್ರೆ ಇದು ನಿನಗೆ ದಕ್ಕುವುದಿಲ್ಲ ಅಂತ. ಅದು ಖಂಡಿತ. ನಾವು ಇನ್ನೊಬ್ಬರಿಗೆ ಅದರಿಂದ ಸಂತೃಪ್ತಿ ಹೊಂದಿದ್ರೆ ಅದೇ ನಮಗೆ ತೃಪ್ತಿ. ಇನ್ನೊಬ್ಬರ ದುಃಖದ ಬರೋ ಹಂಗೆ ಇನ್ನೊಬ್ಬರಿಗೆ ನೋವುಂಟು ಮಾಡುವ ರೀತಿ ನಾವು ಬದುಕಿದ್ರೆ ಖಂಡಿತ ನಮಗೂ ನಮ್ಮ ಮಕ್ಕಳಿಗೆ ಯಾವತ್ತೂ ಅದರಲ್ಲಿ ಒಂದು ಸಂತೃಪ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಸ್ವಲ್ಪ ಸಿಕ್ಕಿದ್ರೂ ಒಳ್ಳೆತನದಲ್ಲಿ ಏನು ಮಾಡ್ತೀವಿ ಅದರಲ್ಲಿ ಖಂಡಿತ ನಮ್ಮ ಪೀಳಿಗೆ ತೃಪ್ತಿ ಆಗುತ್ತೆ. ಇನ್ನೊಂದು ಕೇಳಿದ್ರಿ ಪ್ರವಾದಿಯವ್ರದ್ದು ಇನ್ನೊಂದು ವಚನ, ನಿನ್ನ ಕುಟುಂಬ ಇದನ್ನೆಲ್ಲ ನೀನು ಹೋಗಿ ಅವರ ಹತ್ರ ಸಂಪರ್ಕದಲ್ಲಿರಬೇಕು ಅಂತ. ಈಗ ಕುಟುಂಬ ಅನ್ನೋದೇ ಇಲ್ಲ, ಆ ಒಂದು ಪರಿಸ್ಥಿತಿಗೆ ತಲುಪಿದೆ. ಎಲ್ಲವರು ಅವರವರು ಇದು ಅವರವರು ಆ ಥರ ಆಗಿದೆ, ಸೆಲ್ಫಿಶ್. ಆ ಥರ ಆಗಬಾರ್ದು. ನಾವು ನಮ್ಮ ಕುಟುಂಬ ಎಲ್ಲೇ ಇದ್ರು, ದೂರ ಇದ್ರು, ಹೋಗಿ ಅವರನ್ನು ಮಾತಾಡಿಸ್ಕೊಂಡು ಏನೇ ಕಷ್ಟ ಸುಖಕ್ಕೆ ಅವ್ರು ಇದಕ್ಕೆ ಹೋಗಬೇಕು. ಈ ಥರದ್ದೆಲ್ಲ ಕುರಾನ್ನಲ್ಲಿ ಹೇಳುತ್ತೆ. ಈ ಕುಟುಂಬವನ್ನು ಪ್ರವಾದಿ ಒಂದ್ಸಲ ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡತ್ತಿಗೆ, ಏನೋ ಒಂದು ಕಷ್ಟಕ್ಕೆ ಪ್ರಾರ್ಥನೆ ಮಾಡತ್ತಿಗೆ, ಯಾರಾದರೂ ಕುಟುಂಬವನ್ನು ಕಟ್ಟು ಮಾಡಿದ್ದವರಿದ್ದರೆ ನನ್ನ ಸಭೆಯಿಂದ ಹೊರಗಡೆ ಹೋಗಿ ಅಂದರು. ಕುಟುಂಬದಲ್ಲಿ ಏನು ಸಿಟ್ಟಲ್ಲಿದ್ದರೆ ಆ ಥರದವರಿದ್ದಾರೆ. ಅವಾಗ ಆ ಥರ ಇದ್ದವರು ಆ ಸಭೆಯಲ್ಲಿದ್ದರೆ ಆ ಪ್ರಾರ್ಥನೆಗೆ ಉತ್ತರ ಸಿಗಲ್ಲ ದೇವರಿಂದ ಅಂತ ಅದರ ಅರ್ಥ. ಅದರಿಂದ ನಮಗೆ ಏನು ಕಲಿಸ್ತಾರೆ ಅಂದರೆ, ಯಾರನ್ನು ಕುಟುಂಬವನ್ನು ನೀನು ಬಿಟ್ಟು ಬರಬಾರ್ದು, ಅವ್ರ ಹತ್ರ ನೀನು ಸಂಪರ್ಕದಲ್ಲಿ ಇರಬೇಕು, ಇರಬೇಕು ಅಂತ. ಕುಟುಂಬವನ್ನು ಕಟ್ ಮಾಡಂಗಿಲ್ಲ ಅಂತ. ಈಗ ನೀವು ಪ್ರತಿದಿನ ಸರ್ ನಿಮ್ಮ ದಿನಚರಿ ಏನು, ಎಷ್ಟೊತ್ತಿಗೆ ಹೇಳ್ತೀರಿ? ಮಲಗದ್ ಬೇಡಿ, ಇವತ್ತೆಲ್ಲ ಟಿ ವಿ ದಸೆಯಿಂದ 12-1 ಗಂಟೆ ಆಗುತ್ತೆ. ಬೆಳಿಗ್ಗೆ ಬೇಗ ಹೇಳ್ತೀರಾ ಸರ್? ಬೆಳಿಗ್ಗೆ ಹೇಳಲೇಬೇಕು. ನಮ್ಮ ಇದರಲ್ಲಿ 4:15 ಬೆಳಿಗಿನ ಅಜಾನಿಗಿಂತ ಮೊದಲು ಒಂದು ನಮಾಜ್ ಇದೆ. ಒಂದು 4 ತಹಜ್ಜುದ್ ಅಂತೀವಿ, ಒಂದು 4 ಸತಿ ಇದು ಇಲ್ಲ ಒಂದು 8 ಸತಿ ಆ ನಮಾಜನ್ನು ಮಾಡ್ತಾರೆ. ಅದನ್ನ ಮಾಡ್ಬೇಕು. ಆ ಬೆಳಿಗ್ಗೆ ಟೈಮಲ್ಲಿ ಎದ್ದಾಗ ನಮ್ಮ ಆ ದಿವಸ ಫುಲ್ ಒಂದು ರಿಫ್ರೆಶ್ ಆಗಿರುತ್ತೆ. ಅದರ ನಂತರ ಮಸೀದಿಗೆ ಹೋಗಿ ನಮಾಜ್ ಮಾಡ್ತೀವಿ. ಅಲ್ಲಿಂದ ಬೆಳಿಗ್ಗಿನ ಗುರುಗಳು ಏನಾದ್ರು ಒಂದು ನಮಗೆ ಉಪದೇಶನ ಹೇಳ್ತಾರೆ, ಒಂದು 5 ನಿಮಿಷ ಅಲ್ಲಿನೇ. ಅದಾದ ನಂತರ ಸೂರ್ಯ ಇನ್ನು ಆ ಟೈಮ್ ಮಲಗಲೇಬಾರ್ದು. ಎದ್ದ ಮೇಲೆ ಮಲಗುದಾದ್ರು ಸೂರ್ಯ ಉದಯಿಸೋ ತನಕ, ಉದಯ ಆಗುವ ತನಕ ಮಲಗಬಾರ್ದು. ಆ ತನಕ ಎಚ್ಚರಲ್ಲೂ ಸ್ನಾನ ಮಾಡಿ ಆ ದಿನದ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ.
ಈಗ ಇತ್ತೀಚಿನ ದಿನಗಳಲ್ಲಿ ಮಸೀದಿಗೆ ಹೋಗೋದಕ್ಕೆ ಸ್ವಲ್ಪ ಕಷ್ಟಪಟ್ಟರು ಕೂಡ ಮನೆಯಲ್ಲೇ ಏನಾರ ಟಿ ವಿನಲ್ಲಿ ಬರೋಂಥದ್ದು ಆ ಟೈಮಲ್ಲಿ 4:15 ಅಥವಾ 5:30 ಅಥವಾ 6:30 ಈ ಥರ ಸ್ವಲ್ಪ ಅನಾರೋಗ್ಯ ಇರೋಂಥವ್ರು ಅಥವಾ ಒಂದು ಆಸಕ್ತಿ ಇರೋಂಥವ್ರು ನಾನು ನಮಾಜ್ ಮಾಡಲೇಬೇಕಂತೇಳಿ ಅಲ್ಲಿ ಇಲ್ಲೇ ಇದ್ರೆ ಏನು ತೊಂದರೆ ಇಲ್ಲ, ಬಟ್ ಟಿ ವಿನಲ್ಲಿ ನೋಡಿ ಆ ಥರ ನಮಾಜ್ ಮಾಡ್ಬೋದು. ನಮಾಜ್ ಅನ್ನೋದು ಅದೊಂದು ಪ್ರಾರ್ಥನೆ, ಅದು ಟಿವಿ ನೋಡ್ಬೇಕು ಅಂತ ಇನ್ನೊಬ್ರು ಇರ್ಬೇಕು ಅಂತಿಲ್ಲ. ಪ್ರಾರ್ಥನೆಗೆ ಉತ್ತಮ ಅವನು ಏಕಾಂತದಲ್ಲಿದ್ದು ಒಂದು ಇದ್ರಲ್ಲಿ ಏಕಾಂತದಲ್ಲಿ ದೇವರ ಜ್ಞಾನವನ್ನು ಮಾಡೋದು ಪ್ರಾರ್ಥನೆ ಆಗಿರುತ್ತೆ. ಅದಕ್ಕೆ ಜಾಸ್ತಿ ಶ್ರೇಷ್ಠತೆ ಇರುತ್ತೆ. 5 ಹೊತ್ತು ನಮಾಜ್ ಅದು ಮಸೀದಿಯಲ್ಲಿ ಮಾಡ್ಬೇಕು ಅಂತ ಇರುತ್ತೆ. ಅದು ಬಿಟ್ಟು ಬಾಕಿ ಎಲ್ಲ ಪ್ರಾರ್ಥನೆಗೆ ಒಳ್ಳೆಯದು ಅವನು ಏಕಾಂತದಲ್ಲಿ, ಎಲ್ಲಿ ಅವನಿಗೆ ಏಕಾಂತ ಸಿಗುತ್ತೆ. ಹಿಂದಿನ ಕಾಲದಲ್ಲಿ ಸೂಫಿ ಸಂತರೆಲ್ಲ ಕಾಡುಗಳಲ್ಲಿ, ಗುಡ್ಡೆಗಳಲ್ಲಿ, ಗುಹೆಗಳಲ್ಲೆಲ್ಲ ಹೋಗಿ ಹೆಂಗೆ ನಿಮ್ಮ ಋಷಿಮುನಿಗಳೆಲ್ಲ ಕೂತು ಧ್ಯಾನ ಮಾಡ್ತಾರೆ, ಅದೇ ಥರ ಇವರು ಗುಹೆಯಲ್ಲೆಲ್ಲ ಕೂತು ಆ ಥರ ದೇವರ ಧ್ಯಾನದಲ್ಲೇ ಜೀವನ ಮಾಡಿದವರು ಇರ್ತಿದೆ. ಈಗ ಈ ಹಿಂದೆನೂ ಒಂದು 500 ವರ್ಷಗಳ ಹಿಂದೆ ಈಗ ಎಲ್ಲ ಜಾತಿಯವರು ಸಾಧುಗಳು ಅಂತ ಇರ್ತಲ್ಲ, ಏನೋ ಒಂದು ಸಾಧಿಸಿದ್ದಾರೆ. ಅವರೆಲ್ಲ ಒಟ್ಟಿಗೆ ಒಂದ್ ಕಡೆ ಧ್ಯಾನ ಮಾಡೋಂಥದ್ದು, ಒಂದ್ ಕಡೆ ಇರೋಂಥದ್ದು ಎಲ್ಲ ಇರ್ಲಿಲ್ವ ಸರ್? ಇತ್ತು, ಖಂಡಿತ ಇತ್ತು. ಈಗಲೂ ಕೆಲವೊಂದು ದರ್ಗಗಳೆಲ್ಲ ನೋಡಿದ್ರೆ ಅಲ್ಲಿ ದರ್ಗ ಇರುತ್ತೆ, ಪಕ್ಕದಲ್ಲೇ ಒಂದು ಇದಿರುತ್ತೆ. ಅದನ್ನ ನಾವು ಈಗ ಈ ವಿವಾದ ಮಾಡೋ ಆಗ ಹಂಗಲ್ಲ, ಅದೊಂದು ಐಕ್ಯತೆ ಒಂದು ಇದಾಗಿರುತ್ತೆ. ಅವ್ರ ಜೊತೆಯಲ್ಲಿ ಇದ್ದು ತೀರಿ ಹೋದಾಗ ಅವ್ರ ಜೊತೆಯಲ್ಲಿ ಅವ್ರದ್ದು ಸಮಾಧಿ ಇತ್ತು. ಅದು ಸೌಹಾರ್ದತೆ ಕೇಂದ್ರ, ಅದು ವಿವಾದಿತ ಕೇಂದ್ರ ಅಲ್ಲ, ಸೌಹಾರ್ದತೆ ಕೇಂದ್ರ. ಇದಿತ್ತು, ಮೊದಲು ಇತ್ತು. ಸೂಫಿಗಳು ಎಲ್ಲ ಒಟ್ಟಿಗೆ ಜೀವನ ಮಾಡ್ತಾ ಇದ್ರು. ಈಗಲೂ ಇದೆ, ನಮ್ಮ ಎಲ್ಲ ಕಡೆನೂ ಇದೆ. ಒಂದೆರಡು ಇಲ್ಲದೆ ಆಗಿರ್ಬೋದು, ಆದ್ರೂ ಎಲ್ಲರ ಮನಸ್ಸಲ್ಲೂ ಒಳ್ಳೇದೇ ಇರೋದು. ಒಳ್ಳೇದಾಗಬೇಕು, ಶಾಂತಿ ನಿಲ್ಲಿಸ್ಬೇಕು, ಸಮಾಧಾನ ಇರಬೇಕು, ಪ್ರೀತಿ ವಿಶ್ವಾಸದಿಂದ ಸಂತೋಷದಿಂದ ಏನು ಇರೋ ಒಂದು 50-60 ವರ್ಷ ಚೆನ್ನಾಗಿ ಬಾಳಿ ಬದುಕಿ ಹೋಗ್ಬೇಕು. ನಮ್ಮ ಮುಂದಿನ ಪೀಳಿಗೆಗೂ ಒಂದು ಒಳ್ಳೇದನ್ನು ಉಳಿಸಿ ಹೋಗ್ಬೇಕು, ಅಷ್ಟೇ ಇರೋದು. ಮತ್ತೆ ಕೆಟ್ಟದನ್ನು ಉಳಿಸಿ ಹೋಗ್ಬೇಕು ಅಂತ ಯಾರ ಇದರಲ್ಲೂ ಇಲ್ಲ. ಆ ಹೋಗೋ ರೂಟಲ್ಲಿ ಕೆಲವೊಮ್ಮೆ ಮಿಸ್ ಆಗಿರ್ಬೋದು, ಅದನ್ನ ಒಳ್ಳೆಲ್ಲ ಕೂತು ಸರಿ ಮಾಡಿಸ್ಕೊಂಡು ಮುಂದುವರಿಬೇಕಷ್ಟೇ. ನೋಡಿ, ಕಳೆದ 92ನೇ ಇಸ್ವಿನಲ್ಲಿ ಬಾಬರಿ ಮಸೀದಿಯ ಒಂದು ಗಲಾಟೆ ಆದ್ಮೇಲೆ ಅದಕ್ಕೆ ಬೇರೆ ಬೇರೆ ತಿರುವುಗಳನ್ನ ಪಡ್ಕೊಂತ ಹೋಯ್ತು. ಒಂಥರ ಜಾತಿ ಧರ್ಮ ಅಂತಾನೆ ಬೇರೆ ಏನೆಲ್ಲ ಈ ಥರ ಶುರುವಾಯಿತು. ಆಮೇಲಿಂದ ಈಗ ಮುಸ್ಲಿಂ ಬಾಂಧವರಲ್ಲಿ ಸಾಮಾನ್ಯವಾಗಿ ಹೇಳೋಂಥದ್ದು ಮುಸ್ಲಿಮ್ರೆಲ್ಲ ಭಾಳ ಒಗ್ಗಟ್ಟಾಗಿದ್ದಾರೆ ಅಂತ. ಮುಸ್ಲಿಮ್ರು ಹೇಳೋಂಥದ್ದು ಅಲ್ಲಿ ಯಾರೋ ಒಗ್ಗಟ್ಟಿದ್ದಾರೆ, ಇವ್ರು ಇಲ್ಲಾರೋ ಒಗ್ಗಟ್ಟಿದ್ದಾರೆ ಅಂತ. ಆದರೆ ನಿಜವಾಗ್ಲೂ ಎಲ್ಲ ಧರ್ಮಗುರುಗಳು, ನಾನು ಮುಂಚೆನೇ ಹೇಳಿದೆ, ಎಲ್ಲ ಧರ್ಮಗುರುಗಳು ಒಂದೆಡೆ ಸೇರಿ ಈ ಭಾರತ ದೇಶದಲ್ಲಿ ಈ ಏನು ಮದ್ಯಪಾನ ಅಥವಾ ಮಾದಕ ವಸ್ತುಗಳ ಒಂದು ವ್ಯವಸ್ಥೆ ನಡೀತಾ ಇದೆ, ಸಂಪೂರ್ಣ ಗಾಂಜಾ ಇರ್ಬೋದು, ಅಫೀಮ್ ಇರ್ಬೋದು, ಬೇರೆ ಏನೇ ಇರ್ಬೋದು, ಎಲ್ಲ ಧರ್ಮದವರು, ಈ ಮುಸ್ಲಿಮ್ರೇನು ಯಾರು ಮದ್ಯಪಾನ ಮಾಡಲ್ಲ, ಧೂಮಪಾನ ಮಾಡಲ್ಲ ಅಂತೇನಿಲ್ಲ. ಹಾಗೆ ಅವರು ಇರೋದ್ರಿಂದ ಟೋಟಲಿ ಒಂದು ಮಾನವನ ಜನಾಂಗಕ್ಕೆ ಒಂದು ಮಾನವೀಯತೆಗಾಗಿ ಈ ದೇಶಕ್ಕೆ ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಈ ಥರ ಬಡ್ಡಿಗೆ ಚಕ್ರ ಬಡ್ಡಿ ಈ ಥರ ಕೊಡೋದಂಥದ್ದು, ಇನ್ನೊಂದು ಮದ್ಯಪಾನದಿಂದ ದೂರ ಇರೋಂಥದ್ದು. ಎಲ್ಲ ಧರ್ಮಗುರುಗಳು ಸೇರಿ ಒಂದ್ಸರಿ ಮಾಡೋಕ್ಕಾಗಲ್ವ ಸರ್? ಯಾರಾದ್ರೂ ಬೇಡ ಅಂತಾರ? ಇಲ್ಲ, ಖಂಡಿತ ನೀವು ಹೇಳಿದ್ದು ಒಳ್ಳೆ ಉತ್ತಮ ವಿಚಾರ. ಇದಾಗಬೇಕು. ಈಗ ಒಬ್ರು ಗುರುಗಳು ಇಡೀ ಭಾರತದ ಒಂದು ಯಾತ್ರೆ ಕೈಗೊಂಡಿದ್ರು ಇದು ಧೂಮಪಾನ ಈ ತರದ್ದು ವ್ಯಸನಗಳಿಗೆ ವಿರುದ್ಧವಾಗಿ. ಈ ತರದೆಲ್ಲ ಎಲ್ಲರೂ ಕೂರ್ತು ಜೊತೆಯಾಗಿ ಮಾಡಿ ಎಲ್ಲರೂ ಸಹಕಾರದಿಂದ ಮಾಡಿದ್ರೆ ಖಂಡಿತ ನಮ್ಮ ಭವಿಷ್ಯದ ಒಂದು ಜನಾಂಗ ಒಳ್ಳೆ ಒಂದು ಇದರಲ್ಲಿ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಒಳ್ಳೆ ವಿಚಾರ ಆಗ್ಬಹುದು. ನಾವು ಇಲ್ಲಿ ಈಗ ಇದು ಅದ್ರ ಬಗ್ಗೆ ಚಿಂತನೆ ಆದ್ರೂ ಮಾಡ್ತಿದೀವಿ, ಅದು ಒಳ್ಳೆ ಒಂದು ಇದು ಚಿಂತನೆ ಮಾಡ್ಬೇಕು ಅಂತ. ನಾವು ಒಳ್ಳೇದು ನಮ್ಮ ಕೈಯಿಂದ ಮಾಡ್ಲಿಕ್ಕಾದ್ರೂ ಮಾಡ್ಬೇಕು, ಇಲ್ಲ ನಮ್ಮ ಬಾಯಿಂದ ಹೇಳಲಿಕ್ಕಾದ್ರೆ ಹೇಳ್ಬೇಕು, ಇಲ್ಲ ನಮ್ಮಿಂದ ಮಾಡ್ಲಿಕ್ಕಾದ್ರೂ ಮಾಡ್ಬೇಕು, ಇಲ್ಲ ಅಟ್ಲೀಸ್ಟ್ ನಾವೊಂದು ಚಿಂತನೆಯನ್ನಾದ್ರೂ ಹುಟ್ಟಿಸ್ಬೇಕು. ಒಳ್ಳೆ ಒಂದು ಚಿಂತನೆ ಹುಟ್ಟಿಸಿ ಹೋದ್ರೆ ಅದು ಸಮಾಜಕ್ಕೆ ಒಳ್ಳೇದಾಗುತ್ತೆ. ಈಗ ಬೇರೆ ನೋಡಿ, ಹಾಸ್ಪಿಟ್ಲ್ಗಳಲ್ಲೆಲ್ಲ ಈ ದುಷ್ಪರಿಣಾಮಗಳ ಬಗ್ಗೆ ಹೋಗಿ ಅಡ್ಮಿಟ್ ಆಗ್ತಾರೆ, ಎಲ್ಲ ಜಾತಿಯವರು ಅಡ್ಮಿಟ್ ಆಗ್ತಾರೆ. ಅದೇನದು ಇಂಗ್ಲೀಷ್ ಮೆಡಿಸಿನ್ ಕೊಡ್ತಾರೆ, ಡಾಕ್ಟರ್ಸ್ ಇರ್ತಾರೆ ಅಂತ. ಅದಕ್ಕೆ ನಾವು ಯೋಚನೆ ಮಾಡಿದ್ವಿ, ಈ ಕೊರೋನಾ ಸಂದರ್ಭದಲ್ಲೇ ನೀವು ನೋಡಿದ್ರಿ ಊಟಕ್ಕೆ ಎಷ್ಟು ಕಷ್ಟ ಆಯಿತು. ಒಂದು ಸಿಗರೇಟ್ ಸೇರ್ತಿರಲಿಲ್ಲ, ಸೇದಕ್ಕೆ ಕುಡಿಯೋದಕ್ಕೆ ಸಿಗ್ತಾ ಇರಲಿಲ್ಲ. ತುಂಬ ಒಂದು 6 ತಿಂಗಳು 1 ವರ್ಷ ಭಾಳ ಚೆನ್ನಾಗಿದ್ರು, ಎಲ್ಲರೂ ಕುಡುಕರಂತೂ ಭಾಳ ಚೆನ್ನಾಗಿದ್ರು. ಹಾಗಾಗಿ ಅಂಥ ಒಂದು ಸನ್ನಿವೇಶವನ್ನು ಏನು ನೈಸರ್ಗಿಕವಾಗೇ ನಮಗೆ ಕೊಟ್ಟಿದೆ, ದೇವರೇ ಕೊಟ್ಟಿದೆ. ನೋಡಿ, ಈ ಥರ ಹಿಂಗೆ ಆಗ್ತೀರಿ ಮುಂಡೆ ಮಕ್ಕಳೇ, ಹೋಗ್ತೀರಿ ಹಳ್ಳಾತಿ ಅಂತ ದೇವರೇ ಕಲಿಸ್ಕೊಟ್ಟಿದೆ. ಹಾಗಾಗಿ ಈ ಒಂದು ಮದ್ಯಪಾನ ಅಥವಾ ಮಾದಕ ವಸ್ತು ಇದಕ್ಕೆಲ್ಲ ಎಲ್ಲ ಧರ್ಮಗಳಂತ ಎಲ್ಲ ಕಡೆ ಒಂದೊಂದು ಕಲರ್ ಹಚ್ಕೊಂಡು ಕುಣಿತಾರೆ ಹೊರತು ಒಂದು ಆ ಬಣ್ಣಕ್ಕೆ ನಾವು ಬದ್ಧವಾಗಿರೋಣ. ಒಂದು ಗುರುಗಳು ಬರ್ತಾರೆ, ಇನ್ನೊಬ್ಬ ಗುರುನ ಬೇಕು, ಇನ್ನೊಬ್ಬ ಗುರು ಬರ್ತಾನೆ, ಇನ್ನೊಬ್ಬ ಗುರು. ಮನುಷ್ಯನಿಗೆ ಬೇಕಾಗಿರೋದು ಇವತ್ತು ಆರೋಗ್ಯ.
ಆರೋಗ್ಯವಾಗಿರಿ, ಗಟ್ಟಿಯಾಗಿ ಕುಸ್ತಿ ಮಾಡಿ, ಯಾರ ಹತ್ರ? ಭೂಮಿ ಹತ್ರ ದುಡಿಮೆ ಮಾಡಿ, ಮನುಷ್ಯ ಕಚ್ಚಾಡ್ಬೇಡಿ ಅಂತ ಅಲ್ವಾ? ಹಾಗೆ ಅಂಥದ್ದು ಒಂದು ನೋಡಿ ಸರ್, ಇನ್ನೂ 40 ವರ್ಷ, ಇನ್ನೂ 50 ವರ್ಷಗಳಲ್ಲಿ ಒಂದಿನ ಎಲ್ಲೋ ಒಂದ್ ಕಡೆ ಬೀಜ, ಖಂಡಿತ ಎಲ್ಲರಿಗೂ ಬೇಜಾರಾಗಿದೆ ಸರ್. ಖಂಡಿತ. ಓಕೆ ಸರ್. ಒಳ್ಳೆಯ ಪ್ರಯತ್ನ ನಮ್ಮಲ್ಲಿ ಯಾವತ್ತೂ ನಿರಂತರವಾಗಿ ನಡೀತಲೇ ಇರಬೇಕು. ಒಳ್ಳೆತನ ಅನ್ನೋದು ನಡೀತಲೇ ಇದ್ದಾಗ ಅದು ಯಾವತ್ತಲ್ಲ ಒಂದ್ ದಿವಸ ಬೀಜ ಮೊಳಕೆಯಾಗಿ ದೊಡ್ಡ ಮರವಾಗಿ ಬೆಳೆಯುತ್ತೆ. ಈಗ ತೆಂಗಿನ ಗಿಡ ಇವತ್ತು ನಟ್ರೆ ಇವತ್ತೇ ನಮಗೆ ತಿನ್ಲಿಕ್ಕೆ ಸಿಗೋದಿಲ್ಲ, ಅದನ್ನ ನಾವು ಹಂಗೆ ಭಾವಿಸಿ ನಡೆದೇ ಇರೋದಲ್ಲ, ಅದು ನೆಡಬೇಕು. ಅದು ಮುಂದಿನ ಪೀಳಿಗೆಗೆ ಯಾರಿಗಾದ್ರೂ ಒಂದು ಒಳ್ಳೇದಾಗುತ್ತೆ. ಅದೇ ಆಗಿರುತ್ತೆ. ಈಗ ಪ್ರವಾದಿಯವರು ನಮಗೆ ಒಂದು ಉತ್ತಮವರ್ಗ ಮಾರ್ಗದರ್ಶನವನ್ನು ಕಲಿಸಿಕೊಟ್ಟದ್ದು. ಈಗ ನಮಗೆ ಒಂದು ಸ್ವಲ್ಪ ನಾವು ಅದನ್ನ ಫುಲ್ ಕಲ್ತಿಲ್ಲ, ನಾವು ಹೇಳೋದಕ್ಕೆ ಅದನ್ನು ಫುಲ್ ಕಲ್ತ್ರೆ ಇನ್ನೂ ಒಳ್ಳೆಯದ ವಿಚಾರ ನಮ್ಮಲ್ಲಿ ಬರುತ್ತೆ ಅಂತ ಅನ್ಸುತ್ತೆ. ಪ್ರವಾದಿಯವರ ಒಂದು ಉತ್ತಮ ಮಾರ್ಗದಲ್ಲಿ ಹೋದ್ರೆ ನಮಗೆಲ್ಲ ಒಳ್ಳೇದಾಗುತ್ತೆ. ನೋಡಿ, ಇವತ್ತು ಮೋಟಮ್ಮ ಮುಗಲ್ಮಕ್ಕಿಯರು ಆಗಿರೋದ್ರಿಂದ ಒಂದು ಕನಸಿತ್ತು, ಹೇಮಾವತಿ ನದಿ ನೀರನ್ನ ಪಟ್ಟಣಕ್ಕೆ ಕೊಡೋಣ ಅಂತ. ಕೊಡೋದ್ರ ಜೊತೆಗೆ ಒಂದು 10-20 ಊರುಗಳಿಗೆಲ್ಲ ಕೊಟ್ಟರು. ಈಗ ನೋಡಿ, ಅದಕ್ಕೆ ಫಾಸ್ಟ್ ಟ್ರ್ಯಾಕ್ ಅಂತ ಮಾಡಿದ್ರು. ಇನ್ನೊಂದು 100 ವರ್ಷ ಮೂಡಿಗೆರೆ ಪಟ್ಟಣಕ್ಕೆ ಕುಡಿಯೋ ನೀರಿಂದ ಯಾವುದೇ ಥರ ತೊಂದರೆ ಇಲ್ಲ. ಒಂದು ಯೋಚನೆ ಮಾಡಿದ್ದ ದೊಡ್ಡ ಯೋಜನೆ ಆಯ್ತು. ಅದು ಕಷ್ಟಪಟ್ಟರು, ಮುಖ್ಯಮಂತ್ರಿ ಏನೆಲ್ಲ ಸರ್ಕಸ್ ಮಾಡಿ ತಂದ್ರು. ಅದು ಇವತ್ತು ನೋಡಿ ಎಷ್ಟು ಒಳ್ಳೇದು. ಹಾಗೆ ಒಂದು ಯಾವುದೇ ಧರ್ಮದವರಾಗಲಿ ಅವನೇನು ಕುಡಿಯೋದೇ ಕಲ್ತಿರ್ಬೇಕು ಅಂತಿಲ್ಲ. ಒಂದು ದೇಶದ ಭವಿಷ್ಯಕ್ಕಾಗಿ ಈಗ ಅನೇಕ ಪಕ್ಷಗಳು ಹೇಳಿದೆ, ನಾವೇನಾದ್ರು ನಾಳೆ ಬಂದರೆ ಅದನ್ನ ಬ್ಯಾನ್ ಮಾಡ್ತೀವಿ, ಶರಾಬ್ನೇ ಬ್ಯಾನ್ ಮಾಡ್ತೀವಿ ಅಂತ. ಯಾವ ಶರಾಬ್ ಬ್ಯಾನ್ ಮಾಡ್ತೀವೋ ಅಂಥ ಪಕ್ಷನ ಯಾರು ಬರಕ್ಕೆ ಬಿಡಲ್ಲ. ಅದು ಇದು ಮಾರಕ. ನೋಡಿ, ಇವತ್ತು ಕೋಟ್ಯಾಂತರ ರೂಪಾಯಿ ದುಡ್ಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಖರ್ಚಾಗಿದೆ. ಅದೇ ನೋಡಿ, ಕೊರೋನಾ ಸಂದರ್ಭದಲ್ಲಿ ಕಾಯಿಲೆನೇ ಇಲ್ಲ, ಯಾರೂ ಹಾಸ್ಪಿಟ್ಲಿಗೆ ಬರ್ತಿರಲಿಲ್ಲ. ಹಾಗಾಗಿ ಅಲ್ಲೇ ಕಂಟ್ರೋಲ್ ಆಗುತ್ತೆ. ಓಕೆ ಸರ್, ಸುಮಾರು ಹೊತ್ತು ಮಾತನಾಡಿದ್ರಿ ನಮ್ಮ ಹತ್ರ. ಈಗ ಈ ಈದ್ ಮಿಲಾದ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು, ಈಗ ನಿಮಗೆ ಮುಸಲ್ಮಾನ್ ಜನಗಳಿಗೆ ಒಂದಷ್ಟು ಗೊತ್ತಿರುತ್ತೆ, ಬೇರೆ ಜನಗಳಿಗೆ ಯಾಕೆ ಗೊತ್ತಾಗಲ್ಲ ಅಂತಂದರೆ, ಅವರು ಕನ್ನಡದಲ್ಲಿ ಮಾತಾಡಲ್ಲ. ಮಸೀದಿಗಳಲ್ಲಿ ಅವರು ಉರ್ದುವಲ್ಲಿ ಮಾತಾಡ್ತಾರೆ. ಮತ್ತು ಕೆಲವೊಂದು ದಕ್ಷಿಣ ಕನ್ನಡ ಇಲ್ಲೆಲ್ಲರ ಬಂದಾಗ ಯಾವುದೋ ಒಂದು ಕಾರ್ಯಕ್ರಮ DJ-ಗಳಲ್ಲೂ ಕೂಡ ಕನ್ನಡದಲ್ಲಿ ಮಾತಾಡಲ್ಲ. ಅದು ನಮ್ಗೆ ಅರ್ಥ ಆಗಲ್ಲ, ಮೊದಲೇ ಗೊಂದಲ ಇರುತ್ತೆ ಅಂತ ಹೇಳ್ತೀರಿ. ಯಾಕೆ ಸರ್ ಕನ್ನಡದಲ್ಲಿ ಮಾತಾಡೋದು? ಖಂಡಿತ. ಈಗ ನಾವು ಕನ್ನಡದಲ್ಲೇ ಮಾತಾಡ್ತೀವಿ. ಕನ್ನಡದಲ್ಲೇ ಮಾತಾಡ್ಲಿಕ್ಕೆ ನಮ್ಮಲ್ಲಿ ಇರೋ ಎಲ್ಲರೂ ಶ್ರಮಿಸ್ಬೇಕು. ಯಾಕಂದ್ರೆ ಪ್ರವಾದಿಯವರು ಅರಬಿ ಭಾಷೆ ಆದ್ರೂ ನೀವು ಬರೀ ಅರಬಿ ಕಲೀರಿ ಅಂತ ಹೇಳಿಲ್ಲ, ನೀವು ಎಲ್ಲಾ ಭಾಷೆಯನ್ನು ನೀವು ಕಲಿಬೇಕು ಅಂತ ಹೇಳಿದ್ರು. ಎಲ್ಲ ನೀವು ಉತ್ತುಲುಬಿಲ್ ಇಲ್ಮ ಒಲೋಬಿಸಿ, ಚೈನಾಕ್ಕೆ ಹೋಗಿ ಆದ್ರೂ ನೀನು ವಿದ್ಯಾಭ್ಯಾಸನ ಕಲಿ ಅಂತ ಹೇಳಿದ್ರು. ಕುರ್ಆನಿನ ಮೊದಲ ಅಧ್ಯಾಯನೇ ಈ ತರ ನೀನು ಓದು ಅಂತ, ನೀವು ಓದ್ಬೇಕು ಅಂತ. ಈಗ ನಾವು ಇತ್ತೀಚೆಗೆ ಒಂದು ತಿಂಗಳ ಮೊದಲು ಕುವೆಂಪು ಅವರ ಹುಬ್ಬಳ್ಳಿಗೆ ಹೋಗಿದ್ವಿ. ಅಲ್ಲಿನ ಪುಸ್ತಕಗಳೆಲ್ಲ ನಾನು ಪರ್ಚೇಸ್ ಮಾಡಿದೆ. ಅವರದು ಈ ಓದುವುದು ಒಳ್ಳೆಯವರ ಓದಿನಿಂದ ನಮಗೆ ಒಳ್ಳೇದಾಗುತ್ತೆ. ಕನ್ನಡ ಭಾಷೆನ ನಾವು ಇಂಪ್ರೂವ್, ಯಾರಿಗೆ ನಮ್ಮ ಭಾಷೆ ಗೊತ್ತಾಗ ಆ ಭಾಷೆಯಲ್ಲೇ ಮನವರಿಕೆ ಮಾಡಿಕೊಡ್ಬೇಕು. ಅದು ನಮ್ಮ ಕರ್ತವ್ಯ, ನಾವು ಕಲಿಬೇಕದು. ಅದು ನಮ್ಮಲ್ಲಿ ಕೊರತೆ. ಭಾಷೆ ನಮಗೆ ಕಲಿಲೇಬೇಕು. ನನ್ನ ಭಾಷೆ ಇದು ಬೇಕಾದ್ರೆ ಅದು ಹೇಳಂಗಿಲ್ಲ. ಒಂದು ವಿದ್ಯಾರ್ಥಿಗೆ ಯಾವ ಭಾಷೆ ಅವನಿಗೆ ಗೊತ್ತಾಗ ಆ ಥರದಲ್ಲಿ ಅವನಿಗೆ ಹೇಳಿಕೊಡೋದು ಒಂದು ಗುರುವಿನ ಕರ್ತವ್ಯ ಆಗಿರುತ್ತೆ. ಅದೇ ಥರ ಒಂದು ಸಮಾಜಕ್ಕೆ ಒಳ್ಳೆಯದನ್ನ ಆ ಸಮಾಜಕ್ಕೆ ಬೇಕಾಗಿರೋ ಭಾಷೆಯಲ್ಲಿ, ಬೇಕಾಗಿರೋ ಶೈಲಿಯಲ್ಲಿ ಯಾವ ಟೈಮಲ್ಲಿ ಕೇಳಿದ್ರು ಹೇಳಿಕೊಡ್ಲಿಕ್ಕೆ ನಾವು ಬದ್ಧವಾಗಿರಬೇಕು. ಅದಕ್ಕೆ ನಾವು ರೂಢಿಸ್ಕೊಳ್ಳಬೇಕು. ಈಗ ಕೆಲವು ನಿಮ್ಮ ಪ್ರೋಗ್ರಾಮ್ಗಳು ಜಾಸ್ತಿ ಉರ್ದುವಲ್ಲಿ ಅಥವಾ ಬೇರೆ ಬೇರೆ ಭಾಷೆಗಳಲ್ಲಿ ಹೇಳ್ತಾರೆ ಅಂತ. ಅವಾಗ ಏನಾಗುತ್ತೆ ಅಂದರೆ, ಕನ್ನಡ ನಾಡಿನಲ್ಲಿ ಒಂದು ಕನ್ನಡನ ಹೇಳ್ತಾ ಹೋದ್ರೆ ಅದನ್ನು ಮಿಕ್ಸ್ ಮಾಡಿ ಹೇಳಿ, ಬೇಡ ಅಂತಲ್ಲ. ಬರೀ ಉರ್ದು ಹೇಳಿದಾಗ ಏನಾಗುತ್ತೆ ಅಂದರೆ ಗೊಂದಲ ಆಗುತ್ತೆ ಏನಂತ. ಮತ್ತೆ ಒಂದು ಧರ್ಮದ ಬಗ್ಗೆ ಏನು ಭಾಷಣ ಮಾಡ್ತಾರೆ ಒಬ್ಬ ಧರ್ಮಗುರು ಅನ್ನೋದು ಗೊತ್ತೇ ಆಗಲ್ಲ. ಅದು ಉರ್ದುವಲ್ಲಿ ಇದರಲ್ಲೇ ಮಾಡ್ತಾ ಇರೋದನ್ನ. ಹಂಗೆ ಒಂದು ಭಾಷೆಗೆ ಒಂದು ಪ್ರಾಧಾನ್ಯತೆ ಕೊಡ್ಬೋದಲ್ಲ ಸರ್? ಖಂಡಿತ. ಈಗ ಭಾಷೆ ಏನಾಗುತ್ತೆ, ನಮ್ಮ ಭಾರತದಲ್ಲಿರೋದ್ರಿಂದ ಹಿಂದಿ ಉರ್ದುಗೆ ಅದರದಾದ ಒಂದು ಮಾನ್ಯತೆ ಇದೆ. ನಾವು ಕರ್ನಾಟಕದಲ್ಲಿರೋ ನಾವೆಲ್ಲ ಕನ್ನಡ ಶುದ್ಧವಾಗಿ ಮಾತಾಡ್ತೀವಿ. ಇಲ್ಲಿ ಕೆಲವರು ಹೊರಗಡೆಯಿಂದ ಗುರುಗಳು ಬಂದಾಗ ಅವರು ಹಿಂದಿ ಭಾಷೆ ಮಾತಾಡ್ತಾರೆ. ಈಗ ನಮ್ಮ ಸರ್ಕಾರನೇ ಹೇಳ್ತಿದೆ ಹಿಂದಿನೂ ಒಂದು ಈಗ ನಮ್ಮ ಬ್ಯಾಂಕ್ಗಳಲ್ಲಿ ಹಿಂದಿಯವರು ಇರ್ತಾರೆ. ನಾವು ಏನ್ ಮಾಡಕ್ಕೆ ಅವರನ್ನು ಕನ್ನಡ ಅಂದ್ರೆ ನಮ್ಮ ಮಾತೃಭಾಷೆ, ನಮಗೆ ಅದ್ರ ಬಗ್ಗೆ ಬಹಳ ಗೌರವ. ಅದರಲ್ಲೇ ನಾವು ಜಾಸ್ತಿ ಅವರೆಲ್ಲ ಮಾಡೋದು. ನಮ್ಮ ಈಗ ಗುರುಗಳನ್ನು ಕನ್ನಡದಲ್ಲೇ ಸ್ಪೀಚ್ ಮಾಡೋದು ಸಿಕ್ಕಾಪಟ್ಟೆ ಜನ ನಾವು ಕರೆಸ್ತಿದ್ವಿ. ಕನ್ನಡದಲ್ಲೇ ಚೆನ್ನಾಗಿ ಸ್ಪಷ್ಟವಾಗಿ ಫ್ಲೂಯೆನ್ಸ್ ಆಗಿ ಮಾತಾಡೋಂಥವ್ರು ಇದ್ದಾರೆ. ಅದು ನೀವು ಹೇಳ್ದಂಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಇನ್ನು. ಓಕೆ ಸರ್, ಕೊನೆಯದಾಗಿ ಈ ಒಂದು ಈದ್ ಮಿಲಾದ್ ಸಂದರ್ಭದಲ್ಲಿ ಇಡೀ ವಿಶ್ವದ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಪ್ರವಾದಿಯವರ ಏನ್ ಜೀವನ 63 ವರ್ಷದಲ್ಲಿ, ಬರೀ ಒಂದು 63 ವರ್ಷದಲ್ಲಿ ಮಾತ್ರ ಅವರು, ಅದರಲ್ಲೂ 40 ವರ್ಷ ಸಾಧಾರಣ ಅವರು ಜೀವನ ಮಾಡಿ 23 ವರ್ಷದಲ್ಲಿ ಆಗಿರುತ್ತೆ ಅವರು ಇಸ್ಲಾಂ ಏನಂತ ಇಡೀ ಲೋಕಕ್ಕೆ ಹೇಳಿಕೊಟ್ಟಿದ್ದು. ಅವರು ಹೇಳಿಕೊಟ್ಟಿದ್ದು ಅವರ ಜೀವನದಿಂದ ಕಲಿತು ಈ ತರ ಒಂದು ಉತ್ತಮವಾದ ಒಂದು
ಸಮಾಜವಾಗಿ ನೀವು ಬದುಕುವಂತ ಹೇಳ್ಕೊಟ್ಟಿರೋದು. ಆ ಪ್ರವಾದಿ ಅವರ ಬಗ್ಗೆ ಇನ್ನೂ ನಾವು ಕಲ್ತಿರೋದು ಒಂದು ಸಮುದ್ರದಿಂದ ಒಂದು ಹನಿ ತೆಗೆದಷ್ಟು ಮಾತ್ರ ನಾವು ಕಲ್ತಿದ್ದೀವಿ ಈ ಟೈಮಲ್ಲಿ. ನಾನು ಹೇಳಿಕ್ಕೆ ಇಷ್ಟು ಅವರ ಬಗ್ಗೆ ಇನ್ನೂ ಬಹಳವಾಗಿ ಆಳವಾಗಿ ಅಧ್ಯಯನ ಮಾಡಿ ಕಲಿತು ನಾವು ಜೀವನದಲ್ಲಿ ಅಣಿಸ್ಕೊಂಡು ಅದನ್ನು ನಮ್ಮ ಸಮಾಜಗಳಿಗೆಲ್ಲ ಮುಟ್ಟಿಸಿ ಒಳ್ಳೆಯವರಾಗಿ ಬದುಕಿ ಬಾಳಿ ಆ ಪ್ರವಾದಿಯವರ ಪ್ರೀತಿ, ಅಲ್ಲಾಹನ ಪ್ರೀತಿ ಎಲ್ಲ ಪಡ್ಕೊಂಡು ಒಳ್ಳೆಯವರಾಗಿ ಬಾಳಿ ಬದುಕಿ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಇದನ್ನ ಉಳಿಸಿ ನಮ್ಮ ಮುಂದಿನ ಜನಾಂಗಕ್ಕೆ ಹೋಗ್ಬೇಕು ಅನ್ನೋದೇ ಪ್ರವಾದಿಯವರ ಈದ್ ಮಿಲಾದ್ ಸಂದೇಶ. ಅದನ್ನೇ ನಾ ಈ ಟೈಮಲ್ಲಿ ಎಲ್ಲರಿಗೂ ಆ ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀನಿ. ಸೊ ನಾವು ಅವಿನ್ ಟಿವಿನಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಎಲ್ಲ ಹಬ್ಬಗಳಲ್ಲೂ ಕೂಡ ಕರೆದು ಎಲ್ಲ ಧರ್ಮದವರ ಹತ್ರನೂ ಮಾತಾಡಿಸ್ತೀವಿ. ಯಾಕೆಂದರೆ ಎಲ್ಲರಿಗೂ ಅರ್ಥ ಆಗಲಿ. ಅದ್ರಲ್ಲಿ ಕುರಾನ್ನ ಪೂರ್ತಿ ಓದೋಕ್ಕಾಗಲ್ಲ, ಹಾಗಾಗಿ ಒಂದಷ್ಟು ಅರ್ಥ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾವು ನಿಮ್ಮನ್ನು ಇಲ್ಲಿಗೆ ಕರೆದಿದ್ವಿ, ಬನ್ನಿ ಅಂತ. ಒಂದಷ್ಟು ಈದ್ ಮಿಲಾದ್ ಸಂದೇಶವನ್ನು ಕೂಡ ಹೇಳಿದ್ರಿ. ಏನು ಅನ್ನಿಸ್ತು ಸರ್ ಅವಿನ್ ಟಿವಿಗೆ ಬಂದಿದ್ರಿಂದ? ಖಂಡಿತ ಸಂತೋಷ. ಈಗ ನಾನು ಚಿಕ್ಕದಿರುವಾಗಲೇ ನಿಮ್ಮನ್ನ ನೋಡಿದ್ದೀನಿ ಅಲ್ಲಿ ಕಿತ್ಲೆಗಂಡಿ ರಾಮೇಗೌಡರಲ್ಲಿ ಇದು ವ್ಯಸನ ಮುಕ್ತಿ ಅಂತ ಒಂದು ಇದನ್ನ ಮಾಡಿ ಆವಾಗಿಂದ ನಿಮ್ಮ ಬಗ್ಗೆ ಒಂದು ಗೌರವ ನಮಗೆ. ಒಂದು ಒಳ್ಳೆ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ವ್ಯಸನ ಮುಕ್ತಿ. ಅದ್ರ ನಂತರ ನೀವು ಒಂದು ಸಮಾಜಕ್ಕೆ ಒಳ್ಳೆ ಈ ಥರದ್ದೆಲ್ಲರನ್ನು ಕರೆಸಿ ಒಂದು ಒಳ್ಳೆಯ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. ಇದು ಹನಿಗೂಡಿದರೆ ಹಳ್ಳ. ನಾವು ಹನಿಗೂಡಿದರೆ ಒಂದೊಂದು ಹನಿ ಸೇರಿ 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 ಇದನ್ನ ಈಗ ಸಾವಿರಾರು ಜನ ನೋಡ್ತಾರೆ. ಈ ಥರದ್ದು ಎಲ್ಲರನ್ನು ಒಳ್ಳೆಯವ್ರನ್ನ ಕಳಿಸಿ ನೀವು ಒಳ್ಳೆ ಒಳ್ಳೆ ವಿಚಾರಗಳನ್ನ ಎಲ್ಲರಿಗೆ ಹಂಚಿದಾಗ ಇಲ್ಲಿ ಒಂದು ಒಳ್ಳೆಯ ಒಂದು ಸಮಾಜ ನಿರ್ಮಾಣ ಆಗುತ್ತೆ ಈ ಮಲೆನಾಡು ಭಾಗದಲ್ಲಿ. ಈಗ ನಾವು ನಮ್ಮ ಬ್ಯಾರಿ ಒಕ್ಕೂಟದ ಒಂದು ಉಪಾಧ್ಯಕ್ಷರಾಗಿ ನನ್ನನ್ನು ಇಲ್ಲಿಗೆ ಇದು ಮಾಡಿರೋದು. ನಮ್ಮ ಬ್ಯಾರಿ ಸಮುದಾಯನೂ ಇಲ್ಲಿ ಈ ಥರದ ಒಳ್ಳೆ ಒಳ್ಳೆ ಕಲ್ಚರಲ್ ಪ್ರೋಗ್ರಾಮ್ಗಳು ಮಾಡ್ತಾ ಇದೆ. ಎಲ್ಲ ಒಂದು ಒಳ್ಳೆ ಕಾರ್ಯಕ್ರಮನೂ ಈ ಥರ ನೀವು ತೋರಿಸಿದ್ರೆ ಎಲ್ಲ ಸಮಾಜಕ್ಕೆ ಒಳ್ಳೆಯಾಗುತ್ತೆ. ನಿಮ್ಮ ಈ ಅವಿನ್ ಟಿವಿ ಇನ್ನೂ ಅಭಿವೃದ್ಧಿ ಹೊಂದಲಿ ಅಂತ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಿಮಗೆಲ್ಲ ಥ್ಯಾಂಕ್ಸು ಅನ್ನು ಹೇಳ್ತೀನಿ. ಓಕೆ ಪ್ರಿಯ ವೀಕ್ಷಕರೇ, ನೋಡಿ ಇಲ್ಲಿವರೆಗೂ ಲೈವ್ ಮಾಡಿದ್ವಿ. ಒಂದಷ್ಟು ವಿಚಾರಗಳನ್ನು ಹೇಳಿದರೆ ಎಲ್ಲದನ್ನೂ ಹೇಳೋಕ್ಕಾಗಲ್ಲ, ಆದರೆ ಅದಕ್ಕೆ ಭಾಳಷ್ಟು ಸಮಯ ಬೇಕು. ಮುಂದಿನ ಲೈವ್ ಕಾರ್ಯಕ್ರಮದಲ್ಲಿ ಮತ್ತೆ ಹೊಸ ವಿಚಾರ ಇಟ್ಕೊಂಡು ಇವರು ಅಥವಾ ಇನ್ನೊಬ್ಬರು ಬೇರೆಯವ್ರನ್ನು ಕೂಡ ಕರೆದು ಒಂದಷ್ಟು ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ, ಈಗ ನಮ್ಮ ಜೊತೆ ಬಂದಂಥವರು ಒಂದಷ್ಟು ವಿಚಾರವಂತರು. ಜ್ಞಾನಿಗೆ ಭಗವಂತ ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲದನ್ನು ಕರುಣಿಸ್ಲಿ. ಒಂದು ಒಳ್ಳೆ ಮಾತು ಹೇಳಿದರು. ನನ್ನ ಹಾಗೆ ನಾನು ಗುರುಗಳ ಹಾಗೆ ತಿಳ್ಕೊಂತೀನಿ, ನನ್ನ ಹಾಗೆ ನನ್ನ ಹಿಂದ್ಗಡೆ ಇರೋರು ತಿಳ್ಕೊಂಡ್ರೆ ಅಲ್ಲಿಗೆ ಮುಗಿದೋಯ್ತು ಕತೆ. ಅದೇನು ದೊಡ್ಡ ವಿಚಾರ ಅಲ್ಲ. ಈಗ ನಾವು ಅವ್ರು ಹಾಗೆ ಇವ್ರು ಹೀಗೆ ಅಂತ ಕೆಟ್ಟದ್ದೇ ನೋಡ್ತೀವಿ ಹೊರತು ಹಾಗಲ್ಲ. ಒಂದಷ್ಟು ಒಳ್ಳೆ ವಿಚಾರಗಳನ್ನು ತಿಳ್ಕೊಳ್ತಾ ಹೋದರೆ ನಾವು ಒಂದಷ್ಟು ಓದಿದ್ದಕ್ಕೆ, ಕುರಾನ್ ಓದಿದ್ದಕ್ಕೆ, ಒಂದಷ್ಟು ನಮ್ಮ ಜೊತೆ ನಮ್ಮ ತಂದೆ ತಾಯಿ ಸಂಸ್ಕಾರ, ನಮ್ಮ ಫ್ಯಾಮಿಲಿ ಸಂಸ್ಕಾರ ಇದೆಲ್ಲದೂ ಕೂಡ ಬರುತ್ತೆ ಅಂತ ಹೇಳಿದರು. ಓಕೆ, ಇವತ್ತಿನ ಈ ಒಂದು ಕಾರ್ಯಕ್ರಮ ಈದ್ ಮಿಲಾದ್ ವತಿಯಿಂದ ಆಗಿತ್ತು. ಈದ್ ಮಿಲಾದ್ ಬಗ್ಗೆ ಒಂದಷ್ಟು ತಿಳ್ಕೊಳ್ಳಿ. ಈ ಲೈವ್ನ ಬೇರೆಯವರಿಗೂ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೋಗಿ ಬರ್ತೀನಿ. ನಮಸ್ಕಾರ.